ಚಾರುಬಾರ ಕನ್ಯಾಪುರವರ ನಿಲಯ ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದ ಮುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಬನಿ ಕಥಾಮೃತವ ಸುರವೀಳ್ಯವ ಕೊಡುತ್ತ ಮಾಧವ ಇರದಾಲೋಚಿಸುತ್ತ ಮಾಧವ ನಿರದಾಲೋಚಿಸುತ್ತ ಸುರವೀಳ್ಯವ ಕೊಡುತ್ತ ಮಾಧವ ನಿರದಾಲೋಚಿಸುತ್ತ ಗುರುಪತಿಗಿಲದ ವಂದನ ಕುಂಭಜ ಗುರುಪತಿಗಿಯ ಬಲ ನದಿಸುತ್ತ ಕುಂಭಜ ತರಣಿಜನು ತೇಜಕನಿಯ ನಿಧರುಳು ಸುರವೀಳ್ಯವ ಕೊಡುತ್ತ ಮಾಧವ ನಿರದಾಲೋಚಿಸುತ್ತ ಕುಂಬಟ್ಟಲಲ್ಲಿ ರಣವೀಳ್ಯವನ್ನಿತ್ತು ಕಳುಹಿಸಿದ್ದಾನೆ ಕೌರವ. ಕೌರವ ರಣವೀಳ್ಯವನ್ನು ಕೊಟ್ಟ ವೇಳೆಗಷ್ಟೇ ಯುದ್ಧ ನಿರ್ಧಾರವಾದದ್ದಲ್ಲ. ಹಾಗೆ ನೋಡುವುದಿದ್ರೆ ಯಾವಾಗ ದ್ರೌಪದಿಯ ಸಿರಿಮುಡಿಗೆ ಕೌರವರು ಕೈಯನ್ನು ಇಟ್ಟರು ಆಗಲೇ ಯುದ್ಧ ನಿಶ್ಚಯವಾಗಿತ್ತು. ಉಳಿದದ್ದೆಲ್ಲ ಕೇವಲ ನೆಪ ಮಾತ್ರ. ಉಪಪ್ಲಾವ್ಯವನ್ನು ಬಿಟ್ಟು ಹೊರಡುವಾಗ ಕೃಷ್ಣನಾದ ನನಗೆ ದ್ರೌಪದಿ ಹೇಳಿದ್ದು ಕೂಡ ಅದೇ ವಿಷಯವನ್ನು. ಕೃಷ್ಣ, ಸಂಗರವನ್ನು ನಿರ್ಧಾರ ಮಾಡಿ ಬಾ, ಸಂಧಾನ ಬೇಡ ಅಂತಲೇ ಹೇಳಿ. ಇದು ನೋಡು ನನ್ನ ಕೇಶರಾಶಿ, ಇದನ್ನು ಕಟ್ಟಿಸುವ ಜವಾಬ್ದಾರಿ ನಿನ್ನದು. ನೀನು ಮನಸ್ಸು ಮಾಡಿದರೆ ಮಾತ್ರ ನನ್ನ ತುರುವನ್ನು ಕಟ್ಟುವುದು ಸಾಧ್ಯ. ದ್ರೌಪದಿಯ ಸಿರಿನುಡಿ, ಬೇರೆ ದಾರಿ ಇಲ್ಲ.
ಏನಾದರೂ ಒಂದನ್ನು ಮಾಡಿಯೇ ಬರುತ್ತೇನೆ ಅಂತ ಅವಳಿಗೆ ಭಾಷೆ ಕೊಟ್ಟು ಬಂದಿದ್ದೆ. ನಾನೇನು ಅಂದುಕೊಂಡಿದ್ದೇನೋ ಅದೇ ಆಯಿತು. 5 ಗ್ರಾಮಗಳನ್ನು ಕೊಡು ಅಂತ ಕೇಳಿದೆ. ಬೇಡ, ಕೊನೆಗೆ 1 ಗ್ರಾಮವನ್ನಾದರೂ ಕೊಡು ಅಂತ ಕೇಳಿದೆ ಗೌರವನಿಗೆ. 1 ಗ್ರಾಮವನ್ನೇನು, 1 ಸೂಜಿಯ ಮೊನೆಯೂರುವ ಜಾಗವನ್ನು ಕೊಡುವುದಕ್ಕೆ ನಾನು ಸಿದ್ಧನಿಲ್ಲ, ನನಗೆ ಬೇಕಾದ್ದು ಯುದ್ಧ ಅಂತ ಹೇಳಿದ ಗೌರವ. ಬೇರೆ 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 ರೀತಿಯಿಂದ ಧರ್ಮಬೋಧೆ ಮಾಡಿದೆ ಅವನಿಗೆ. ಸಾಮದಲ್ಲಿ ಹೇಳಬೇಕು, ದಾನದಲ್ಲಿ ಹೇಳಬೇಕು, ಇದಲ್ಲವೇ ಧರ್ಮ. ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯ ಪ್ರತಿಷ್ಠಿತಂ. ಇದು ವೇದಗಳು ಹೇಳಿದ ಮಾತು. ಲೋಕದಲ್ಲಿ ಧರ್ಮವೇ ಶ್ರೇಷ್ಠವಾದದ್ದು. ಧರ್ಮದ ಕೇಂದ್ರ ಸ್ಥಾನದಲ್ಲಿ ಸತ್ಯ ನಿಂತಿದೆ. ಅದನ್ನೇ ಅವನಿಗೆ ಬೋಧಿಸಿದೆ ಕೂಡ. ಯುದ್ಧ ಬೇಡ, ಯುದ್ಧದಿಂದ ಒಳ್ಳೆಯದಾಗುವುದಿಲ್ಲ ಎಂಬುದನ್ನು ನಾನು ಹೇಳಬೇಕಾದ ಕರ್ತವ್ಯ ಹೇಳಿದೆ. ಯುದ್ಧವೆಂದರೇನು? ಸೋಲ್ವರ ಸಂತಾಪಂ ವಿಜಯಿಗಳ ಪೆರ್ಮೆ. ಅದಲ್ಲವೇ ಹಿರಿಯರು ಹೇಳಿದ್ದು. ಯುದ್ಧದಿಂದ ಯಾರಿಗೂ ಒಳ್ಳೆಯದಾಗುವುದು, ವೈರದಿಂದ ನಾಶವಾಗುತ್ತದೆಯೇ ಹೊರತು ಒಳ್ಳೆಯದಾಗುವುದಿಲ್ಲ. ವೈರಿಯನ್ನೇನೋ ಸಾಯಿಸಬಹುದು, ವೈರ ಸಾಯುವುದಿಲ್ಲ, ಅದು ಶಾಶ್ವತ. ಅದನ್ನು ಕೌರವನಿಗೆ ಪರಿಪರಿಯಾಗಿ ಹೇಳಿದೆ. ಯುದ್ಧದಿಂದಾಗುವ ನಾಶ, ಯುದ್ಧದಿಂದಾಗುವ ದುಃಖ, ಯುದ್ಧದಿಂದಾಗುವ ಸಾವು ನೋವುಗಳನ್ನು ಅವನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದೆ. ಅವನ ಮನಸ್ಸು ಬದಲಾಗಲೇ ಇಲ್ಲ. ಯಾಕಂದರೆ ಅವನಿಗೆ ಬೇಕಿದ್ದದ್ದು ಯುದ್ಧ, ಕೌರವನೊಳಗಿದ್ದುದು ರಕ್ತದಾಹ. ಪಾಪಿಯನ್ನು ಪಾಪವೇ ಕೊಲ್ಲುತ್ತದೆ. ಇದನ್ನು ಹೇಳಿಯಾಗಿದೆ ಹಿರಿಯರು. ಬಹುಶಃ ಅವನ ಪಾಪದ ಕೊಡ ತುಂಬುತ್ತಾ ಬಂದಿರಬೇಕು. ಅದಕ್ಕೆ ಅವನು ಯುದ್ಧಕ್ಕೆ ಒಪ್ಪಲಿಲ್ಲ. ವಾಸ್ತವವಾಗಿ ನನಗೂ ಬೇಕಿದ್ದುದು ಅದೇ. ಯಾವ ಭೂಭಾರ ಹರಣದ ಧರ್ಮ ಪರಿಪಾಲನೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಭೂಮಿಯಲ್ಲಿ ಅವತರಿಸಿದೆನೋ ಅದನ್ನು ಸಾಧಿಸುವುದು ನನ್ನ ಉದ್ದೇಶ. ಉದ್ದೇಶವನ್ನು ಸಾಧಿಸುವುದೇ ಪರಮ ಲಕ್ಷ್ಯವಾಗಿರುವಾಗ ದಾರಿ ಯಾವುದು ಎಂಬುದು ಕೂಡ ಮುಕ್ತವಾಗುತ್ತದೆ. ಅದಕ್ಕೆ ಇದೇ ದಾರಿ, ಯುದ್ಧದ ದಾರಿಯೇ ಸರಿ ಎಂಬುದನ್ನು ನಿರ್ಧರಿಸಿಯಾಗಿದೆ. ಧುರವೀಳ್ಯವನ್ನು ಇತ್ತ ಕೌರವನಿಂದ ಬೀಳ್ಕೊಟ್ಟು ರಾಜಸಭೆಯಿಂದ ನಿಧಾನವಾಗಿ ಹೊರಬಂದೆ. ಯೋಚನೆ ಮಾಡ್ತಾ ಇದ್ದೇನೆ, ನಾನು ಯುದ್ಧ ಆದರೆ ಏನಾಗಬಹುದು? ಕೌರವನ ಕಡೆಯಲ್ಲಿ ಯಾರಿದ್ದಾರೆ, ಪಾಂಡವರ ಕಡೆಯಲ್ಲಿ ಯಾರಿದ್ದಾರೆ? ಕೌರವನ ಕಡೆಯಲ್ಲಿ ಯಾರೆಲ್ಲ ಇರಬಹುದೋ ಇರಬಾರದೋ ಎಲ್ಲರೂ ಇದ್ದಾರೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಶಲ್ಯನಿದ್ದಾನೆ, ಎಲ್ಲರೂ ಇದ್ದಾರೆ. ಇಡೀ ಜಗತ್ತನ್ನೇ ನಡುಗಿಸಬಲ್ಲಂತಹ ಭೀಷ್ಮಾಚಾರ್ಯ, ಪಾಂಡವರಿಗೆ ಗುರುಗಳಾದ ದ್ರೋಣಾಚಾರ್ಯರು, ಸಾವಿಲ್ಲದಂತಹ ವರವನ್ನು ಹೊತ್ತಿರುವಂತಹ ಅಶ್ವತ್ಥಾಮರು, ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದು ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಕೌರವನಿಗೆ? ಅವರೆಲ್ಲರೂ ವಾಸ್ತವವಾಗಿ ಪಾಂಡವ ಪಕ್ಷಪಾತಿಗಳು. ಪಾಂಡವ ಪಕ್ಷಪಾತಿಗಳು ಎಂಬುದಕ್ಕಿಂತಲೂ ಅವರು ಧರ್ಮ ಪಕ್ಷಪಾತಿಗಳು. ಧರ್ಮ ಎಲ್ಲಿದೆಯೋ ಅದರ ಕಡೆಗೆ ವಾಗುವವರು, ಅದರ ಕಡೆ ನೆಲೆಸುವವರು. ಎಲ್ಲಿ ಇಳಿಜಾರಿದೆಯೋ ಅದನ್ನು ಅನುಸರಿಸಿ ಸಾಗುವುದು ನೀರಿನ ಧರ್ಮ. ಹಾಗೆಯೇ ಅವರ ಮನಸ್ಸು ಕೂಡ ಶುದ್ಧ ಜಲದ ಹಾಗೆ. ಎಲ್ಲಿ ಒಳ್ಳೆಯತನವಿದೆಯೋ ಆ ಕಡೆಗೆ ಬಾಗುವಂತಹ ಕಲ್ಪವೃಕ್ಷ ಕಾಮಧೇನುಗಳು ಅವರೆಲ್ಲ. ಹಾಗಾಗಿ ಅವರ ಬಗ್ಗೆ ನಾನು ಚಿಂತಿಸುವ ಅವಶ್ಯಕತೆ ಇಲ್ಲ. ಆದರೆ ಒಬ್ಬನ ಬಗ್ಗೆ ಚಿಂತಿಸಬೇಕಾಗಿದೆ. ಅವನು ಕರ್ಣ, ಕಲಿಕರ್ಣನಲ್ಲವೇ ಅವನು. ಧೀರನು ಕಲಿಕರ್ಣ
ಬೇಡವೇ ಬೇಡ ಅಂತ ಅಲ್ಲ. ಹ್ಮ್. ಯುದ್ಧದಲ್ಲೂ ಧರ್ಮಯುದ್ಧ ಅಂತ ಒಂದಿದೆ. ಹೌದು. ಆದ್ರೆ ಅದನ್ನು ಕೊನೆಯಲ್ಲಿ ಮಾಡು. ಅದರಿಂದ ಮೊದಲು ಯಾವೆಲ್ಲ ದಾರಿಗಳಲ್ಲಿ ಸಾಗುವುದು ಸಾಧ್ಯವಿದೆಯೋ ಅದನ್ನು ಮಾಡಿ ನೋಡು ಅಂತ ಹೇಳಿ. ಅದಕ್ಕಾಗಿ ಸಾಮವನ್ನು ಅನುಸರಿಸಿದೆ, ದಾನವನ್ನು ಅನುಸರಿಸಿದೆ. ಮೂರನೇದು ಆಗ್ಲಿಲ್ಲ ಇನ್ನೂ ಕೂಡ, ಭೇದ. ಅದಾದ ಮೇಲೆ ದಂಡ, ಧರ್ಮದಂಡ. ಅದು ಕೂಡ ಬರೀ ದಂಡ ಅಲ್ಲ. ಹಾಗಾದ್ರೆ ನಾನು ಯಾರ ಬಗ್ಗೆ ಯೋಚನೆ ಮಾಡಬೇಕು? ಅವನು ಕರ್ಣ, ಧೀರನು ಕಲಿಕರ್ಣ. ಸಾಮಾನ್ಯವಾದ ವ್ಯಕ್ತಿಯಲ್ಲ, ವಿಶೇಷವಾದ ಪರಾಕ್ರಮ, ಧೈರ್ಯ, ಶಕ್ತಿಗಳನ್ನು ಹೊಂದಿರುವವನು ಕರ್ಣ. ಕೌರವನ ಒತ್ತಿನಲ್ಲಿ ಸದಾ ಇರುವವನು. ಕೌರವನಾದರೂ ಎಚ್ಚರ ತಪ್ಪಿಯಾನು, ಈ ಕರ್ಣನಿಗೆ ಎಚ್ಚರ ತಪ್ಪುವುದು. ಸೂರ್ಯಾಂಶ ಸಂಭೂತ, ಕವಚ ಕುಂಡಲಗಳನ್ನು ಜೊತೆಯಲ್ಲಿಯೇ ಇಟ್ಟುಕೊಂಡು ಹುಟ್ಟಿದವನು ಕರ್ಣ. ವಿಶೇಷವಾದ ಪರಾಕ್ರಮ. ಅವನ ಶಕ್ತಿ ಸಾಮರ್ಥ್ಯವೇನು ಎಂಬುದನ್ನು ಪರೀಕ್ಷಾ ರಂಗದಲ್ಲಿ ಇಡೀ ಜಗತ್ತೇ ನೋಡಿ ಆಗಿದೆ. ಅವನ ಮೂಲವನ್ನು ಗೊತ್ತಿಲ್ಲದವರು ಕೂಡ ಮೂಗಿನ ಮೇಲೆ ಬೆರಳಿಟ್ಟು ಆಶ್ಚರ್ಯಪಟ್ಟಿದ್ದಾರೆ. ಯಾರೀತ? ಕ್ಷತ್ರಿಯ ಕುಲದವನೇ ಇರಬೇಕು, ಇವನು ಸೂತಪುತ್ರನಲ್ಲ, ಹೀಗೆಂದು ಆಶ್ಚರ್ಯಪಟ್ಟವರು ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ. ಜರಾಸಂಧನನ್ನೇ ಒಮ್ಮೆ ಸೋಲಿಸಿದವನು ಕರ್ಣ ಎಂದ ಮೇಲೆ ಅವನ ಶೌರ್ಯ, ಶಕ್ತಿ, ಪರಾಕ್ರಮಗಳಿಗೆ ಬೇರೆ ಉದಾಹರಣೆ, ನಿದರ್ಶನಗಳು ಬೇಕಿಲ್ಲ. ಇವನು ಕೌರವನ ಒತ್ತಿನಲ್ಲಿ ಎಲ್ಲಿಯವರೆಗೂ ಇರುತ್ತಾನೋ ಅಲ್ಲಿಯವರೆಗೆ ಪಾಂಡವರಿಗೂ ಕೂಡ ಕಷ್ಟ ಇದೆ. ಹಾಗಾದ್ರೆ ಭೇದೋಪಾಯದಲ್ಲಿ ಏನು ಮಾಡಬೇಕಾಗಿದೆ ನಾನೀಗ? ಕೌರವನ ಧೈರ್ಯವೆಂಬ ಮಹಾಸೌಧದ ಕಂಬದಂತಿರುವ ಈ ಕರ್ಣನ ಅಂತರಂಗವನ್ನು ಕಲಕಬೇಕು, ಬುಡಕ್ಕೆ ಹೊಡಿಬೇಕು. ಆಗ ಮಾತ್ರ ಯುದ್ಧವನ್ನೇ ನಿಶ್ಚಯಿಸಿ ಬರುತ್ತೇನೆ ಅಂತ ದ್ರೌಪದಿಗೆ ನಾನು ಕೊಟ್ಟ ಭಾಷೆ ಪೂರೈಸಿದಂತ. ನೋಡಿದೆ ನಾನು ಒಂದೇರನ್ನು ಏರಿ ಬರುವಾಗ ದೂರದಲ್ಲಿ ನಿಂತು ನಿರೀಕ್ಷಿಸುತ್ತಾ ಇದ್ದವನು ಕರ್ಣ. ಅವನಿಗೂ ಏನೋ ಕುತೂಹಲ ಇರಬೇಕು ನನ್ನ ಬಗ್ಗೆ. ಅನತಿ ದೂರದಲ್ಲೇ ನನ್ನ ರಥವನ್ನು ಅನುಸರಿಸಿಕೊಂಡು ಬಂದ ಕಣ್ಸಂದೆಯಿಂದಲೇ ಅವನನ್ನು ಈ ಕಡೆಗೆ ಕರೆದಿದ್ದೇನೆ. ಅವನನ್ನು ಮಾತನಾಡಿಸಿ ಅವನ ಹುಟ್ಟಿನ, ಅವನ ಉಗಮದ ಮೂಲವನ್ನು ಅವನಿಗೆ ತಿಳಿಸಿ ಏನು ಮಾಡಬೇಕು ಅದನ್ನು ನಾನು ಮಾಡಬೇಕಾಗಿದೆ. ಹಾಗಾಗಿ ಕರ್ಣನನ್ನು ಕರಿಬೇಕಾಗಿದೆ. ಕರ್ಣ, ಬಾರಯ್ಯ ಕೃಷ್ಣ, ಹೀಗೆ ಬಾ. ಬಾರಯ್ಯ ಭಾನು ಸುಕುಮಾರ, ಬಾರಯ್ಯ ಬಾರಯ್ಯ ಆಶ್ಚರ್ಯದಿಂದಲೇ ನನ್ನ ಮುಖವನ್ನು ನಿರೀಕ್ಷಿಸುತ್ತಾ ಇತ್ತು. ಕೆಲವೊಮ್ಮೆ ಹೀಗಾಗ್ತದೆ. ಏನು? ಅನಿರೀಕ್ಷಿತವಾದ ಕರೆ ಬಂದಾಗ, ಅನಿರೀಕ್ಷಿತವಾದ ಪ್ರತಿಕ್ರಿಯೆಯನ್ನು ನೋಡಿದಾಗ ಯಾವ ರೀತಿ ವರ್ತಿಸಬೇಕು ಅಂತಲೇ ಮರೆತು ಹೋಗ್ತದಂತೆ ಜನರಿಗೆ. ನಿನ್ನ ಬೆರಗನ್ನು ನೋಡಿದಾಗ, ನಿನ್ನ ಮುಖದಲ್ಲಿರುವ ಸಂದೇಹವನ್ನು ನೋಡಿದಾಗ ನನ್ನ ಮನಸ್ಸಿಗೂ ಕೂಡ ಹಾಗೇ ಅನ್ನಿಸ್ತಾ ಉಂಟು. ಯಾಕೆ?
ಈ ಹೊಂದೇರನ್ನು ಕಂಡು ಬೆರಗಾದಿಯ ಅಥವಾ ಬಾಕರ್ಣ ಅಂತ ಹೇಳಿದಾಗ ನಿನಗೇನಾದ್ರೂ ಆಶ್ಚರ್ಯವಾಯಿತು? ಆವಾಗಿನಿಂದಲೂ ರಥವನ್ನು ಕುತೂಹಲದಿಂದ ನಿರೀಕ್ಷಿಸ್ತಾ ಇರುವುದನ್ನು ನೋಡಿದೆ. ಅದಕ್ಕೆ ನಿನ್ನನ್ನು ಸಮೀಪಕ್ಕೆ ಕರೆದಿದ್ದೇನೆ. ಯಾಕೆ ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದಿ? ಕರ್ಣ, ಹತ್ತಿರ ಬಾ, ಇನ್ನೂ ಸಮೀಪಕ್ಕೆ ಬಾ. ಯಾಕೆ ಅನುಮಾನ? ಇದೋ ಈ ರಥವನ್ನು ಏರು, ನಿನ್ನ ಜೊತೆ ಮಾತಾಡಬೇಕಾಗ್ತದೆ. ಎಷ್ಟೋ ಸಮಯದಿಂದ ಮಾತನಾಡಬೇಕು, ನಿನ್ನ ಬಳಿ ಏನನ್ನು ಹೇಳಬೇಕು, ನಿನ್ನ ಭಾವನೆಯನ್ನು ಆಲಿಸಬೇಕು, ನನ್ನ ಮನಸ್ಸಿನಲ್ಲಿರುವುದನ್ನು ನಿನಗೆ ಹೇಳಬೇಕು ಅಂತ ಅಂದುಕೊಂಡಿದ್ದನ್ನೆಲ್ಲ ಹೇಳಬೇಕು ಅಂತ ಈಗ ಅನ್ನಿಸ್ತಾ ಉಂಟು. ಯಾವಾಗ ತೊರೆಯಿಂದ ನೀರು ಹೊರಗೆ ಬರುತ್ತದೋ ಆವಾಗಲೇ ಅದನ್ನು ಸ್ವೀಕರಿಸಿದ್ರೆ ಅದಕ್ಕೊಂದು ರುಚಿ, ಅದಕ್ಕೊಂದು ಪರಿಶುದ್ಧ. ನನ್ನ ಮನಸ್ಸಿನಿಂದ ಅಂತಹ ಪರಿಶುದ್ಧವಾದ ಜಲ ಒಸರುವುದಕ್ಕೆ ಕಾಯ್ತಾ ಉಂಟು. ಯಾಕೆ ಸ್ವೀಕರಿಸಬಾರದು ನೀನು? ಏನೂ ಅನುಮಾನ ಬೇಡ. ಅಷ್ಟು ದೂರ ಅಲ್ಲ, ರಥವನ್ನು ಏರುವುದಷ್ಟೇ ಅಲ್ಲ, ನನ್ನ ಸಮೀಪ ಕುಳಿತುಕೋ ನೀನು. ಎಷ್ಟು ದೂರದಲ್ಲಿ ಕೂತು ಮಾತಾಡುವುದಕ್ಕೆ ಏನರ್ಥ? ಯಾರೋ ಅಷ್ಟು ದೂರದಲ್ಲಿ ನಿಂತಿದ್ದಾರೆ ಅಂದ್ರೆ ಅವರಲ್ಲಿ ಆತ್ಮೀಯ ಭಾವ ಬರುವುದು ಹೇಗೆ ಸಾಧ್ಯ? ಹತ್ತಿರ ಬಂದಷ್ಟು ಮಾತು ಮಾತ್ರ ಹತ್ತಿರವಲ್ಲ, ದೈಹಿಕವಾಗಿ ಹತ್ತಿರವಲ್ಲ, ಭಾವನೆಗಳು ಹತ್ತಿರವಾಗ್ತದೆ, ಮನಸ್ಸು ಹತ್ತಿರವಾಗ್ತದೆ. ಆಗ ಪರಸ್ಪರ ಎಷ್ಟು ಹೊತ್ತು ಬೇಕಾದರೂ ಮಾತಾಡ್ಬೋದು. ನನ್ನ ಹತ್ತಿರ ಕೂರು, ನನ್ನ ತೊಡೆ ಸೋಂಗಿನಲ್ಲಿ ಕುಳಿತುಕೋ, ನಿನ್ನೊಡನೆ ಆಡುವ ಮಾತುಗಳಿಹುದು. ಕೇಳ್ತೀಯಾ? ಬರ್ತೀಯಾ? ಕರೀತಾ ಇರುವುದು ದೇವನಲ್ಲವೇ? ಶ್ರೀನಾಥ ನಿನ್ನ ನುಡಿಗೆ ನೆಂಬೆ ಕೃಷ್ಣ ಅರಮನೆಯಿಂದ ನೀನು ಹೊರಟಾಗ ನಿನ್ನ ರಥದ ಜೊತೆಯಲ್ಲಿ ಸಾಗಿ ಬಂದವರು ಅನೇಕ ಮಂದಿ. ಎಲ್ಲವರನ್ನು ಒಬ್ಬೊಬ್ಬರನ್ನಾಗಿ ಕಳುಹಿಸಿದೆ, ನನ್ನನ್ನು ಮಾತ್ರ ಉಳಿಸಿಕೊಂಡೆ. ಮಾತ್ರ ಅಲ್ಲ, ಕರೀತಾ ಇದ್ದಿ, ಬಳಿಗೆ ಬಾ, ಸಮೀಪಕ್ಕೆ ಬಾ, ಬಳಿಯಲ್ಲಿ ಕುಳಿತುಕೋ, ರಥವನ್ನು ಏರು. ಕರೆಯುವುದು ನಿನ್ನ ದೊಡ್ಡತನ ಇರಬಹುದು ಸ್ವಾಮಿ, ಆದ್ರೆ ನಾನು ಯಾರು ಎನ್ನುವ ಒಂದು ಪ್ರಜ್ಞೆಯನ್ನು ಸರಿಯಾಗಿ ಇರಿಸಿಕೊಂಡವನಾಗಿ ನಿನ್ನ ರಥವನ್ನು ನಾನು ಹೇಗೆ ಏರಲಿ ಕೃಷ್ಣ? ನಾನು ಯಾರು ಎಂಬ ಪ್ರಶ್ನೆಯನ್ನು ಕೇಳುವವನು ಸ್ವಸ್ಥಾನ ಪರಿಜ್ಞಾನವುಳ್ಳವನಂತೆ. ಹಾಗಾಗಿ ಕೇಳ್ತಾ ಇದ್ದೇನೆ ಸ್ವಾಮಿಯೇ, ನೀನು ಯಾರು? ಲೋಕ ಒಪ್ಪಿಕೊಂಡಂತಹ ದೇವ ನೀನು. ಜಗತ್ತಿನ ಎಲ್ಲ ತಾಯಂದಿರು ಕೂಡ ನಿನ್ನನ್ನು ನೆನಪಿಸಿಕೊಂಡಾಗ ಅವರಲ್ಲಿ ಮಾತೃತ್ವ ಹೊಮ್ಮುತ್ತದಂತೆ. ಅಂತಹ ವ್ಯಕ್ತಿತ್ವ ನಿನ್ನದು. ಯಾಕೆ ದಾಸವರೇಣ್ಯರೆಲ್ಲರೂ ನಿನ್ನ ಕುರಿತಾಗಿ ಬೇಕಾದ ರೀತಿಯಲ್ಲಿ ಹಾಡಿ ಹೊಗಳಿದ್ದನ್ನೆಲ್ಲ ಕೇಳಿದ್ದೇನೆ ಕೃಷ್ಣ. ನಾನು ಈಗ ಯಾಕೆ ಆಡ್ತಾ ಇದ್ದೇನೆ ಗೊತ್ತೋ? ಇಲ್ಲಿರುವುದು ಜಗತ್ತಿನ ಎಲ್ಲ ಜೀವಿಗಳ ಒಳಗೂ ಇರುವಂತಹ ಕೃಷ್ಣ. ಹಾಗಾಗಿ ಇಲ್ಲಿ ನನ್ನ ಅಂತರಂಗವೇ ಒಂದು, ಬಹಿರಂಗವೇ ಒಂದು ಎನ್ನುವಂತಹ ಯಾವ ಭಿನ್ನತೆಯೂ ಇರಬೇಕಾದದ್ದಿಲ್ಲ.
ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲವನ್ನೂ ನಿನ್ನೆದುರು ತೆರೆದಿಟ್ಟು ಮಾತನಾಡುವುದಕ್ಕೆ ಇದೊಂದು ಅವಕಾಶ ಇದ್ದರೂ ಇರಬಹುದು ಕೃಷ್ಣ. ಕೃಷ್ಣ ಎಂದರೆ ತೆರೆದ ಪುಸ್ತಕ. ನನ್ನೆದುರು ನಿನ್ನ ಪುಸ್ತಕವನ್ನು ತೆರೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹ ಬೇಡ. ಮಾತಾಡು. ದೇವರೇ, ವಿದ್ವಾಂಸರಲ್ಲಿ ವಿದ್ವಾಂಸ ನೀನಂತೆ. ಹಾಗೆಂದು ನೀನೊಮ್ಮೆ ಬೆಟ್ಟೆತ್ತಿದೆ ಅಂತಾದರೆ ಯಾವ ಕ್ಷತ್ರಿಯರೂ ನಿನ್ನ ಮುಂದೆ ನಿಲ್ಲುವುದಕ್ಕಿಲ್ಲವಂತೆ. ಆಮೇಲೆ ಜಗತ್ತಿನಲ್ಲಿರುವಂತಹ ಎಂತಹ ಸಿರಿವಂತ ವೈಶ್ಯನೇ ಆದರೂ ನಿನ್ನ ಮುಂದೆ ಕೈ ಮುಗಿದು ಸಾಲ ಕೇಳಬೇಕಂತೆ ಸ್ವಾಮಿ. ಅಂತಹ ವ್ಯಕ್ತಿತ್ವ ನಿನ್ನದು. ಅದಕ್ಕಾಗಿಯೇ ತಾನೇ ಕೊಂಡಾಡಿದ್ದು ನಿನ್ನನ್ನು. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತ ನೀವನು. ಅಷ್ಟು ಸಾಕೆ. ಪಾವನತ್ವದಿ ನೋಡೆ ಅಮರಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕ ಮೋಹಕನಯ್ಯ, ಆವ ಧೈರ್ಯದಿ ನೋಡೆ ಅಸುರಾಂತಕ. ಈ ಎಲ್ಲ ಅಂಶಗಳನ್ನು ಹೊಂದಿದಂತಹ ಒಳಗೊಂಡಂತಹ ದೇವ ನೀನು. ನಾನ್ಯಾರು ಸ್ವಾಮಿ? ಜಗತ್ತು ನನ್ನನ್ನು ಗುರುತಿಸಿರುವುದು ಸೂತನ ಮಗ. ಈ ಅರಿವು ನನ್ನಲ್ಲಿರುತ್ತ ನಿನ್ನ ರಥಕ್ಕೆ ನಾನು ಹೇಗೆ ಏರಲಿ ಕೃಷ್ಣ? ನಿನ್ನ ರಥಕ್ಕೆ ಸಾರಥಿಯಾಗುವ ಯೋಗವಾಗಲಿ ಯೋಗ್ಯತೆಯಾಗಲಿ ಇಲ್ಲದಂತಹ ಒಬ್ಬ ಸಾಮಾನ್ಯ ಸೂತ ನಾನು ಕೃಷ್ಣ. ನಿನ್ನ ನುಡಿಗೆ ಏನೆಂಬೆ? ರಥವೇರಲು ಆನು ನಿನ್ನೈ ಸರಿಸಮಾನನೇನಯ್ಯ. ಜೊತೆಯಲ್ಲಿ ಕೂರಬೇಕು ಅಂತಾದರೆ ಅದು ಸರಸಕ್ಕಾಗಿರಬಹುದು, ಸಂಬಂಧಕ್ಕಾಗಿರಬಹುದು, ಅದಲ್ಲ ಸಹ ಆಸನಕ್ಕಾಗಿರಬಹುದು, ಸಹ ಭೋಜನಕ್ಕಾಗಿರಬಹುದು, ಸಹ ಪಂಕ್ತಿಗಾಗಿರಬಹುದು. ಸಮಾನತೆ ಎನ್ನುವುದು ಬೇಕಲ್ವೋ ಕೃಷ್ಣ? ನೀನಿರುವ ಎತ್ತರ ಎಲ್ಲಿ, ನಾನಿರುವ ಆಳ ಎಲ್ಲಿ? ನೀನು ಯಾರು, ನಾನು ಯಾರು? ಇದು ಒಳ್ಳೆಯ ಪ್ರಶ್ನೆ. ಅದರಲ್ಲೂ ಕೂಡ ನಾನು ಯಾರು ಅಂತ ನಮ್ಮನ್ನೇ ನಾವು ಕೇಳಿಕೊಳ್ಳುವುದು ಸ್ವಸ್ಥಾನ ಪರಿಜ್ಞಾನ ದೃಷ್ಟಿಯಿಂದ ಬಹಳ ಮುಖ್ಯ. ಈಗೇನು ನೀನು ನನ್ನ ಸಮಾನನಲ್ಲ, ಹಾಗಾಗಿ ನಿನ್ನ ರಥವನ್ನೇರುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ ಎಂಬ ಮಾತಿನಲ್ಲಿ ನಿನ್ನಲ್ಲಿ ಒಂದು ಸಣ್ಣ ಭಯ ಇದೆಯೋ ಅಂತ ಅನ್ನಿಸ್ತಾ ನನಗೆ. ಭಯ ಬೇಡ, ಮಾತುಗಳನ್ನಾಡಿದವರೆಲ್ಲ ಇದ್ದಾರೆ. ಕೇವಲ ಗೋಪಬಾಲ ಅಂತೆಲ್ಲ ಅಂದುಕೊಂಡವರು ಇದ್ದಾರೆ. ಅಂಥವರ ಪೈಕಿ ನೀನು ಮಾತ್ರ ನನ್ನನ್ನು ಬೇರೆ ಬೇರೆಯಾಗಿ ಸ್ತುತಿಸಿದೆ. ದೇವವರ್ಗದಲ್ಲಿ ನನ್ನ ಸ್ಥಾನ ಏನು?
ಕೇವಲ ಮನುಷ್ಯನನ್ನಾಗಿ ನೋಡುವುದಾದರೂ ನನ್ನ ಸ್ಥಾನ ಏನು? ಹ್ಮ್ ಕ್ಷತ್ರಿಯರಲ್ಲಿ ನಾನು ಯಾರು? ಆ ವೈಶ್ಯರಲ್ಲಿ ನಾನು ಯಾರು? ಹ್ಮ್ ಇದನ್ನೆಲ್ಲ ಬೇರೆ ಬೇರೆ ರೀತಿಯಾಗಿ ಬಣ್ಣಿಸಿದೆ. ಹ್ಮ್ ನಿನ್ನ ಬಣ್ಣನೆಯಿಂದ ನಾನೇನೋ ಉಬ್ಬಿ ಹೋಗಬಹುದೋ, ಹ್ಮ್ ಅಥವಾ ನನ್ನ ಸ್ಥಾನವೇನು ಎಂಬುದನ್ನು ಮರೆತು ಬಿಡಬಹುದೋ? ಹ್ಮ್ ಹಾಗೇನೂ ಆಗುವುದಿಲ್ಲ. ಹ್ಮ್ ಸಭಾ ಮರ್ಯಾದೆಯಿಂದಲೋ ಆ ಅಥವಾ ಸಮಾಜದ ಹ್ಮ್ ಎದುರಿನ ಒಂದು ಸಭ್ಯತೆಗಾಗಿಯೋ ಹ್ಮ್ ಇನ್ನೊಬ್ಬರನ್ನು ಸ್ತುತಿಸುವುದು ಸಾಮಾನ್ಯ. ಆ 4 ಮಂದಿ ಬಗ್ಗೆ ಒಳ್ಳೆ ಮಾತನ್ನಾಡುವುದು. ಹ್ಮ್ ಆದರೆ ಸಭಾ ಮರ್ಯಾದೆಗಾಗಿ ಆಡುವ ಮಾತಿನಿಂದಲೇ ಹ್ಮ್ ನಮ್ಮ ಸ್ಥಾನಮಾನವನ್ನು ನಿರ್ಧರಿಸಿಕೊಳ್ಳುವುದು ಸರಿಯಲ್ಲ. ಹ್ಮ್ 4 ಮಂದಿ ಎದುರಿಗೆ ಆಡುವ ಮಾತು. ಆ ಆದರೆ ಹ್ಮ್ ಇಲ್ಲಿ ಬೇರೆ ಯಾರು ಇಲ್ಲ, ಹ್ಮ್ ನಾವಿಬ್ಬರೇ ಇರುವುದು. ಆ ಹಾಗಾಗಿ ಹ್ಮ್ ನೀನು ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೆ ಇದು ಆಡಿದ ಮಾತು ಹ್ಮ್ ಅಂತ ನಾನು ಭಾವಿಸುವುದಕ್ಕೆ ಯಾವ ಕಾರಣವೂ ಇಲ್ಲ. ಹ್ಮ್ ನಿನ್ನ ಎದೆಯಿಂದ ಬಂದಿರುವುದು ಪ್ರಾಮಾಣಿಕವಾದ ಮಾತು. ಹ್ಮ್ ಬಹಳ ಸಂತೋಷವಾಯಿತು, ಮೆಚ್ಚುಗೆ ಆಯಿತು ಮನಸ್ಸಿಗೆ. ಹ್ಮ್ ಅದನ್ನು ಹೇಳುತ್ತಲೇ ಹ್ಮ್ ನೀನು ಹೇಳಿದ ಉದ್ದೇಶ ಏನು? ಆ ಇಂತಹ ಹಿರಿಮೆಯನ್ನು ಹೊಂದಿರುವ ನಿನಗೆ ಹ್ಮ್ ನಾನು ಸರಿಸಮಾನನೇ ಅಂತ ಕೇಳಿದೆ. ಆ ನಿನ್ನ ಯೋಗ್ಯತೆ ಎದುರು ನಾನು ಯಾರು ಅಂತ ಕೇಳಿದೆ. ಹ್ಮ್ ಯಾರಿಗೆ ಹ್ಮ್ ನಮ್ಮೊಳಗಿನ ಪರಿಚಯ ಇಲ್ಲವೋ, ಆ ಪ್ರಾಥಮಿಕ ತಿಳುವಳಿಕೆ ಹ್ಮ್ ಇಲ್ಲದೆ ಹೋಗುತ್ತದೋ ಹ್ಮ್ ಅಂಥವರಿಗೆ ಈ ಸಮಸ್ಯೆ ಆಗುತ್ತೆ. ಆ ಅದನ್ನು ಹೇಳಬೇಕು ಅಂತಲೇ ಬಂದಿರುವುದು ನಾನು. ಹ್ಮ್ ನಿನ್ನನ್ನು ಪರೀಕ್ಷಾ ರಂಗದಲ್ಲಿ ನೋಡಿದ ಕೆಲವರು ಆ ಇವನು ಕ್ಷತ್ರಿಯ ಸೂನುವೇ ಇರಬಹುದು ಅಂತ ಅನುಮಾನ ಪಟ್ಟರಂತೆ. ಹ್ಮ್ ನೀನೇನೋ ಹೇಳ್ತಿ, ನಾನು ಸೂತನ ಪುತ್ರ, ಹ್ಮ್ ನಿನ್ನ ರಥದ ಸಾರಥಿಯಾಗುವ ಯೋಗ್ಯತೆ ಕೂಡ ನನಗಿಲ್ಲ ಅಂತ ಹೇಳ್ತಾ ಇತ್ತು. ಹ್ಮ್ ಆದ್ರೆ ಒಂದು ವಿಷಯ ಏನು ಗೊತ್ತೋ, ಏನು? ನಿನಗೇನು ಮರೆತು ಹೋಗುವ ವಿಷಯ ಅಲ್ಲ. ಹ್ಮ್ ಎಂತಹ ಪುಣ್ಯಾತ್ಮರ ಶಿಷ್ಯನಾಗುವ ಯೋಗ್ಯತೆ ನಿನಗೆ. ಹ್ಮ್ 21 ಬಾರಿ ಆ. ಇಡೀ ಭೂಮಂಡಲವನ್ನು ಹ್ಮ್. ಸಂಚರಿಸಿ ಹ್ಮ್ ದುಷ್ಟ ಕ್ಷತ್ರಿಯರನ್ನೆಲ್ಲ ತರಿದ ಆ ಮಹಾಗುರು ಪರಶುರಾಮರ ಶಿಷ್ಯನಾಗುವ ಯೋಗ್ಯತೆ ನಿನ್ನದು. ಹ್ಮ್ ಕ್ಷಾತ್ರಕುಲ ಭಂಜನದ ದಿವ್ಯ ಪದದ ಆ ಪದ್ಮಕಲದ ಹ್ಮ್. ಕಮಲದ ಹ್ಮ್ ದುಂಬಿಯಾಗುವ ಯೋಗ್ಯತೆ ಇದ್ದವು. ಹ್ಮ್ ಅವರ ಪದತಲದಲ್ಲಿ ಸೇವೆ ಮಾಡುವ ಅವಕಾಶ, ಹ್ಮ್ ಅವರಿಂದ ವಿದ್ಯಾಬುದ್ಧಿಯನ್ನು ಧನುರ್ವಿದ್ಯೆಗಳನ್ನು ಹೇಳಿಸಿಕೊಳ್ಳುವಂತಹ ಅವಕಾಶ ಹ್ಮ್. ಎಷ್ಟು ಮಂದಿಗೆ ಸಿಗ್ತದೆ ಹೇಳು? ಹ್ಮ್ ಅಂಥದ್ರಲ್ಲಿ ನಿನಗದು ಸಿಕ್ಕಿದೆ ಅಂತ ಹೇಳಿದ ಮೇಲೆ ಹ್ಮ್. ನಿನ್ನ ಮೂಲದ ಬಗ್ಗೆ ನಿನಗೆ ಯಾಕೆ ಚಿಂತೆ, ಯಾಕೆ ಅಂಜಿಕೆ? ಆ ಹೆಮ್ಮೆ ಪಡಬೇಕಾದವನು ನೀನು. ಹ್ಮ್ ಕೃಷ್ಣ, ನನ್ನ ಗುರುಗಳ ಕುರಿತಾಗಿ ಪ್ರಸ್ತಾಪವನ್ನಂತೂ ಮಾಡಿದೆಯಲ್ಲ. ಹ. ನನ್ನನ್ನು ಸುತ್ತುವರಿದಂತಹ ಎಲ್ಲ ಪಾಶಗಳಿಂದ ನನಗೆ ಬಿಡುಗಡೆ ಕೊಡಬಲ್ಲೆಯ ಹೇಳು. ಯಾಕೆ? ಓ ಮುರಮಥನ, ಮುರಮಥನ ಯದುವಂಶವರ ನೀನು. ಕೃಷ್ಣ, ಕಣ್ಣ, ಕೌರವನ ಆಸ್ಥಾನದಲ್ಲಿ ಕೌರವನ ಜೊತೆಯಲ್ಲೇ ಇರುತ್ತಾ ನೀನು ನೋಡುವಂತಹ ಕರ್ಣ ಬೇರೆ. ಯಾರೂ ಇಲ್ಲದ ಈ ಹೊತ್ತಿನಲ್ಲಿ ನಿನ್ನೆದುರು ನಿಂತಿರುವಂತಹ ಈ ಕರ್ಣ ಬೇರೆಯೇ ಸ್ವಾಮಿ. ಯಾಕೋ? ಹಾಗಾಗಿ ಹೇಳ್ತಾ ಇದ್ದೇನೆ. ಹ್ಮ್. ನೀನು ಯಾರು ಅಂತ ಕೇಳಿದ್ರೆ ಹ್ಮ್. ಮುರಮಥನ ನೀನು. ಹ.
ಪುರಾಸುರನನ್ನು ವಧಿಸಿದೆ ಎನ್ನುವ ಕಾರಣಕ್ಕಾಗಿ ಅಷ್ಟೇ ಅಲ್ಲವಲ್ಲ, ಜಗತ್ತಿನ ಜೀವರಾಶಿಗಳನ್ನು ಆವರಿಸುವಂತಹ ಎಲ್ಲ ಬಗೆಯ ಮುರಗಳೆಂಬ ಪಾಶಗಳನ್ನು, ಅದು ಏನೇ ಇರಲಿ ನಮ್ಮನ್ನು ದಾರಿ ತಪ್ಪಿಸುವಂತಹ ಏನೆಲ್ಲ ಇವೆಯೋ ಅವೆಲ್ಲವುಗಳಿಂದ ನಿನ್ನ ನಾಮಸ್ಮರಣೆಯೇ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದಂತೆ, ಮೋಕ್ಷಕ್ಕೆ ಅರ್ಹರನ್ನಾಗಿ ಮಾಡುತ್ತದಂತೆ. ಕೃಷ್ಣ, ನಾನು ಯಾರು ಎನ್ನುವ ಪ್ರಶ್ನೆ ಸದಾ ಕಾಲವೂ ನನ್ನಲ್ಲಿ ಕಾಡುತ್ತಾ ಇದ್ದದ್ದು, ಅಥವಾ ನನಗೊಂದು ಅಸ್ತಿತ್ವ ಏನು, ಈ ಪ್ರಶ್ನೆಗೆ ನನಗೆಂದೂ ಉತ್ತರ ಸಿಕ್ಕಿದ್ದಿಲ್ಲ ಕೃಷ್ಣ. ಗಂಗಾ ನದಿಯಲ್ಲಿ ತೇಲಿ ಬಂದ ಮಗುವನ್ನು ಅಧಿರಥ ನಾಮಕನಾದಂತಹ ಸೂತ ಎತ್ತಿಕೊಂಡನಂತೆ, ಕರೆದೊಯ್ದು ಪತ್ನಿ ಇತ್ತನಂತೆ. ಲೋಕದ ದೃಷ್ಟಿಯಲ್ಲಿ ಅಥವಾ ನನ್ನ ಪಾಲಿಗೆ ತಂದೆ ತಾಯಿಗಳಾಗಿ ಒದಗಿದವರವರು ಎಂಬ ನೆಲೆಯಲ್ಲಿ ನಾನು ಸೂತ. ಆದರೆ ಸದಾ ಕಾಲಕ್ಕೂ ನನ್ನಲ್ಲಿ ತುಡಿಯುತ್ತಾ ಇದ್ದಂತಹ ಒಂದು ಪ್ರಜ್ಞೆ ಕ್ಷತ್ರಿಯತ್ವದ್ದು. ಹಾಗೆಂದು ನಾನು ಕ್ಷತ್ರಿಯನಲ್ಲ. ವಿದ್ಯಾಭ್ಯಾಸವನ್ನು ಪಡೆಯಬೇಕು, ತಂದೆಯವರದ್ದಾದಂತಹ ಸೂತ ಪ್ರವೃತ್ತಿಯನ್ನು ನೆಚ್ಚಿಕೊಳ್ಳುವುದಕ್ಕೆ ನನಗೆ ಮನವಾಗಲಿಲ್ಲ. ಕ್ಷತ್ರಿಯರಾದವರಿಗೆ ಯಾವ ವಿದ್ಯಾಭ್ಯಾಸ ಬೇಕು, ಅದು ನನಗೆ ಬೇಕು ಹೀಗೆಂಬ ಹಂಬಲ. ಕೃಷ್ಣ, ಯಾವ ಗುರುಗಳು ಸಿಗುತ್ತಾರೆ ಹೇಳು? ಕಲಿಯುವುದಕ್ಕೂ ಒಂದು ಯೋಗ್ಯತೆ ಬೇಕು, ಒಂದು ಯೋಗವೂ ಬೇಕು. ಒಳ್ಳೆಯ ಗುರುಗಳನ್ನು ಪಡೆಯುವುದಕ್ಕೆ ವಿದ್ಯಾರ್ಥಿಗಳ ಭಾಗ್ಯ ಅದೆಷ್ಟಿರಬೇಕು. ಒಳ್ಳೆಯ ಶಿಷ್ಯನನ್ನು ಪಡೆಯುವುದಕ್ಕೂ ಗುರುವಿಗೊಂದು ಯೋಗ ಬೇಕಂತೆ. ಆದರೆ ನನ್ನ ಪಾಲಿಗೆ ನನ್ನ ಬದುಕಿನಲ್ಲಿ ಅಂಥದ್ದೊಂದು ಯೋಗ ಇತ್ತು, ಒದಗಿತ್ತು. ಆದರೆ ಸೂತನಾಗಿ ಹೋಗಿ ಕೇಳಿ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಧೈರ್ಯ ಇರಲಿಲ್ಲ ಕೃಷ್ಣ. ಪರಶುರಾಮರ ಬಳಿಗೆ ಹೋದದ್ದು ಹೌದು. ನೀನು ಕ್ಷತ್ರಿಯನೋ ಪ್ರಶ್ನಿಸಿದ. ಹೋದದ್ದು ಬ್ರಾಹ್ಮಣನ ವಟುವಿನ ರೂಪದಲ್ಲಿ. ನಾನು ಬ್ರಾಹ್ಮಣನೆಂದು ಬಗೆದು ಮಂತ್ರೋಪದೇಶವನ್ನು, ವಿದ್ಯಾಭ್ಯಾಸವನ್ನು, ಎಲ್ಲವನ್ನು, ಶಸ್ತ್ರ ವಿದ್ಯೆಗಳೆಲ್ಲವನ್ನು ಕಲಿಸಿದರು ನನ್ನ ಗುರುಗಳು. ಕೃತಾರ್ಥತೆಯ ಭಾವ ನನ್ನಲ್ಲಿ ತುಂಬಬೇಕು ಅನ್ನುವ ಹೊತ್ತಿಗೆ ಗುರುಗಳಿಂದ ಶಪಿಸಲ್ಪಟ್ಟವ ಕೃಷ್ಣ. ನಿನ್ನಿಂದ ಯಾಕೆ ಇದನ್ನು ಮುಚ್ಚಿಡಬೇಕು? ನಾನು ಗುರುಗಳಿಂದ ಅನುಗ್ರಹಕ್ಕೆ ಪಾತ್ರನಾದವನಲ್ಲ. ಯಾವ ಕಾಲಕ್ಕೆ ನಿನಗೆ ಈ ವಿದ್ಯೆಯ ಅಗತ್ಯ ಇರುತ್ತದೋ ಎಲ್ಲವೂ ಮರೆತು ಹೋಗು. ಗುರುಗಳಿಂದ ನನಗೆ ಸಿಕ್ಕಿದ್ದಿದೆ. ಹಾಗಿದ್ರೆ ಗುರುಗಳು ಹೇಳುತ್ತಾರೆ, ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯ. ಲೋಕ ಹೇಳುತ್ತದೆ, ನೀನು ಕ್ಷತ್ರಿಯನಲ್ಲ, ನೀನು ಸೂತ. ನನ್ನ ಅಸ್ತಿತ್ವ ಏನು ಕೃಷ್ಣ? ಆದರೆ ನೀನು ನಿನ್ನ ಹುಟ್ಟಿನೊಂದಿಗೆ ಯದುವಂಶವೇ ಬೆಳಗಿದಲ್ವ ಕೃಷ್ಣ. ತಂದೆ ತಾಯಿಯರ ಬಂಧನ ವಿಮೋಚನೆಯಾಯಿತು, ನಿನ್ನ ಅಜ್ಜಯ್ಯನ ಬಂಧನ ವಿಮೋಚನೆಯಾಯಿತಂತೆ. 2 ಮಂದಿ ತಾಯಂದಿರು ಕೃಷ್ಣ ನಿನಗೆ. ಹೆತ್ತ ತಾಯಿಗೂ ಸಾಕಿದ ತಾಯಿಗೂ ಇರುವರಿಗೂ ಕೂಡ ಮಾತೃತ್ವದ ಪರಿಪೂರ್ಣ ಆನಂದವನ್ನು ಕರುಣಿಸಿದಂತವನಲ್ಲವೇ ನೀನು. ಶಿಷ್ಯನಾಗಿ ನಿನ್ನನ್ನು ಹೊಂದಿದಂತಹ ಗುರುಗಳು ಅವರು ಪಾವನರು, ನೀನು ಪಾವನನು. ಹೇಗೆ ಹೇಳಲಿ ಕೃಷ್ಣ? ಅಂತಹ ನೀನೆಲ್ಲಿ? ಪರ್ವತ ನೀನು, ಪ್ರಪಾತ ನಾನು. ಓ, ಹಾಗೆ ನೋಡಿದ್ರೆ ಈ ವಿಷಯದಲ್ಲೂ ನಮಗೊಂದು ಸಾಮ್ಯ ಇದೆ ನೋಡು. ಏನು? ನನಗೆ 2 ಅಮ್ಮಂದಿರು ಅಂತ ಹೇಳಿದೆ, ನಿನಗೂ 2 ಅಮ್ಮಂದಿರ ಇದ್ದ ಹಾಗಾಯ್ತಲ್ಲ. ಆದರೆ ಕೃಷ್ಣ, ನಿನ್ನ 2 ಅಮ್ಮಂದಿರು, ಅವರನ್ನು ನೀನೂ ತಿಳಿದಿರುವೆ, ಅವರೂ ನಿನ್ನನ್ನು ಎತ್ತಿ ಮುದ್ದಾಡಿದವರೇ. ನನ್ನ ಹೆತ್ತಮ್ಮ ಯಾರು? ನನಗದು ಗೊತ್ತಿಲ್ಲ ಕೃಷ್ಣ. ಹೆತ್ತಮ್ಮ ಇಲ್ಲ ಎಂಬ ಕಾರಣಕ್ಕೆ ಯಾರೋ ಒಬ್ಬಳು ಹೆತ್ತಿಲ್ಲ ಅಂತ ಅರ್ಥ ಅಲ್ಲವಲ್ಲ.
ಯಾರೋ ಒಬ್ಬ ಅಮ್ಮ ಹೆತ್ತಿದ್ದಾಳೆ ಅಂತ ಹೇಳಿದ್ರೆ ತನ್ನ ದೇಹದ ಒಂದು ಭಾಗವಾಗಿ ಒಂದು ಕಣವಾಗಿ ನಿನ್ನನ್ನು ಪ್ರೀತಿಸಿಯೇ ಇರ್ತಾಳೆ ಅವಳು ಹೃದಯದಿಂದ. ಆದರೆ ಕೃಷ್ಣ, ಕಣ್ಣೆದುರೇ ಹೆತ್ತಮ್ಮನನ್ನು ಕಾಣಲಾಗದೆ ಇರುವಂತಹ ಮಗುವಿನ ಸಂಕಟವನ್ನು ಯಾರು ಬಲ್ಲವರು ಕೃಷ್ಣ? ಆ ನೋವು ನನಗೆ ಗೊತ್ತು. ನನ್ನ ನಿಜದ ಅಮ್ಮ ಯಾರು, ಜನ್ಮಕ್ಕೆ ಕಾರಣನಾದಂತಹ ತಂದೆ ಯಾರು ಅಂತ ಕೇಳಿದರೆ ಗೊತ್ತಿಲ್ಲ. ಸಾಕಿನ ತಂದೆ ತಾಯಿ ಇಲ್ವೋ? ಇದ್ದಾರೆ. ಆದರೆ ಅವರದ್ದಾದಂತಹ ಬದುಕಿನ ರೀತಿಯೋ ನೀತಿಯೋ ಅದು ಆಗಲೇ ಇಲ್ಲವಲ್ಲ ಕೃಷ್ಣ. ಎಲ್ಲೂ ಸಲ್ಲದ ನನ್ನನ್ನು ನೀನು ಮತ್ತೆ 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 ಬಳಿಗೆ ಕರೀತಿ, ಮಾತನಾಡಿಸ್ತಿ. ಎಲ್ಲೂ ಸಲ್ಲದ ಒಂದು ಮಗುವನ್ನು ಯಾರೋ ಒಬ್ಬ ನದಿಯಲ್ಲಿ ಕಾಣಸಿಕ್ಕ ಎತ್ತಿಕೊಳ್ತಾನೆ ಅಂತ ಹೇಳಿದ್ರೆ ಅವನ ಮಾತೃ ಹೃದಯ ಎಷ್ಟು ದೊಡ್ಡದು, ನಿನ್ನನ್ನು ಸಾಕಿದ ಅಮ್ಮನ ಮನಸ್ಸು ಎಷ್ಟು ದೊಡ್ಡದು ಯೋಚನೆ ಮಾಡು. ಆ ಪಿತೃತ್ವವನ್ನು ಆ ಮಾತೃತ್ವವನ್ನು ಶಂಕಿಸುವುದಿಲ್ಲ ಕೃಷ್ಣ. ಯಾಕೆಂದರೆ ಮೊಲೆಯಿತ್ತು ನನ್ನನ್ನು ಸಲಹಿದವಳು ತಾಯಿ ರಾಧೆ. ಬಂಜೆಯಾದವಳಿಗೂ ಎದೆಯಲ್ಲಿ ಹಾಲು ಜಿನುಗಬೇಕು ಅಂತಾದರೆ ಪ್ರಕೃತಿ ನನ್ನ ಪಾಲಿಗೆ ಅಷ್ಟರ ಮಟ್ಟಿನ ಅನುಗ್ರಹವನ್ನು ಕೊಟ್ಟಿತ್ತು ಅಂತಲ್ವೇ ಅರ್ಥ. ಅದು ನಿಜ ಕೃಷ್ಣ. ಆದರೆ ನಿನ್ನ ಹತ್ತಿರ ಬರಲ್ಲ, ಕರೆಯಬೇಡ ಕೃಷ್ಣ. ನೀನೇನು ಆಡಬೇಕು ಅದನ್ನಾಡು. ಕರ್ಣನ ಕೇಳಿಸಿಕೊಳ್ಳುವ ಕರ್ಣವೂ ನನಗಿದೆ. ನೀನು ಮೈಯೆಲ್ಲವನ್ನು ಕಿವಿಯನ್ನಾಗಿಸಿ ಕೇಳುವುದಾದರೆ ನಿನ್ನ ಒಳಗಿನ ತೊಳಲಾಟ ಏನಿದೆ, ನಾನು ಯಾರು, ನನ್ನ ಹೆತ್ತವರು ಯಾರು, ನನ್ನನ್ನು ಈ ರೀತಿ ಅನಾಥನನ್ನಾಗಿ ಬಿಟ್ಟವರು ಯಾರು, ನನ್ನ ಮೂಲ ಯಾವುದು, ಈ ನಿನ್ನ ಮನಸ್ಸಿನೊಳಗಿನ ತೊಳಲಾಟ ಇದೆಯಲ್ಲ ಅದನ್ನು ಪರಿಹರಿಸುವ ಸಣ್ಣ ಪ್ರಯತ್ನವನ್ನಾದ್ರೂ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತಾ ಉಂಟು. ಅಂದ್ರೆ ನಿನ್ನ ಮೂಲದ ಬಗ್ಗೆ ಹೇಳೋ? ಹೇಳ್ತೀಯೋ ಕೃಷ್ಣ? ಪಾಂಡವರ ಹಿನ್ನೆಲೆ ಲೋಕ ಜನಜನಿತವಾದದ್ದು. ಹೌದು, ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಅವರು ಹುಟ್ಟಿದ್ದು ಹೇಗೆ, ಬೆಳೆದದ್ದು ಹೇಗೆ ನೀವೆಲ್ಲ ಕಣ್ಣಾರೆ ನೋಡಿದವರೇ. ಆದರೂ ಒಂದು ಮಾತಿಗಾಗಿ, ನಿನ್ನ ನೆನಪಿಗಾಗಿ ಹೇಳುತ್ತೇನೆ. ಏನು? ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೈವಾಂಶ ಸಂಭೂತರೇ. ಅವರು ಯಾರು ಕೇವಲ ಮನುಷ್ಯರಲ್ಲ. ಒಂದು ಸಲ ಕುಂತಿದೇವಿ ಆಕೆ ಇನ್ನು ಕನ್ಯೆಯಾಗಿದ್ದಾಗ ದೂರ್ವಾಸ ಮಹರ್ಷಿಗಳ ಸೇವೆ ಮಾಡುವ ಭಾಗ್ಯ ಒದಗಿ ಬಂತಂತೆ. ಕುಂತಿ ಭೋಜನ ಮನೆಗೆ ಪರಮಕೋಪಿಷ್ಠರು ದೂರ್ವಾಸ ಮಹಾಮುನಿಗಳು ಬಂದಾಗ ಅವರನ್ನು ಸೇವಿಸಬಲ್ಲಂತಹ ಯೋಗ್ಯ ವ್ಯಕ್ತಿಗಳಾರು ಅಂತ ಕುಂತಿ ಭೋಜನ ಯೋಚನೆ ಮಾಡಿದಾಗ ಅವನ ಮನಸ್ಸಿಗೆ ಬಂದ ಹೆಸರು, ಬಂದ ವ್ಯಕ್ತಿ ಇನ್ನೂ ಕನ್ಯೆಯಾಗಿದ್ದಂತಹ ಚಿಕ್ಕ ಹುಡುಗಿ ಕುಂತಿ, ಪಾಂಡವರ ತಾಯಿ. ಆಕೆಯ ಸೇವೆಯಿಂದ ಸಂತುಷ್ಟರಾದ ದುರ್ವಾಸ ಮಹಾಮುನಿಗಳು ಆಕೆಗೆ 5 ಮಂತ್ರಗಳನ್ನು ಬೋಧಿಸಿದರು. ವಿಶೇಷವೇ ವರರೂಪವಾಗಿ, ಪ್ರಸಾದ ರೂಪವಾಗಿ 5 ದಿವ್ಯ ಮಂತ್ರಗಳನ್ನು ಹೇಳಿಕೊಟ್ಟರು. ದುರ್ವಾಸರು ಶಪಿಸುವುದನ್ನು ಕೇಳಿಯೇ ನಮಗೆ ಗೊತ್ತು.
ದುರ್ವಾಸರು ವರ ಕೊಟ್ಟ ಪ್ರಸಂಗವೂ ಇದೆ. ಆ ಅದೇ ಈ ಮಹಾಭಾರತದ ಆರಂಭಕ್ಕೆ ಕಾರಣ ಆಹಾ. ಅಲ್ಲವೇ? ಹ್ಮ್ ಇನ್ನೂ ಮುಗ್ಧೆಯಾದ ಬಾಲಕಿಯಾಗಿದ್ದ ಕನ್ಯೆಯಾಗಿದ್ದ ಕುಂತಿ ಹ್ಮ್ ಆ ವರದಿಂದ ಕೇವಲ ಸಂತುಷ್ಟಳಾದದ್ದು ಮಾತ್ರ ಅಲ್ಲ, ಹ್ಮ್ ಅವಳಿಗೊಂದು ಕುತೂಹಲ ಕೂಡ ಬಂತಂತೆ. ಸಹಜವೇ. ಈ ಮಂತ್ರದ ವಿಶೇಷವೇನು, ಆ ಇದರ ವೈಶಿಷ್ಟ್ಯವೇನು, ಹ್ಮ್ ಅದನ್ನು ಸ್ವಲ್ಪ ಆಮೇಲೆ ಹೇಳುತ್ತೇನೆ. ಆ, ಆಮೇಲೆ ಏನಾಯ್ತು ಅಂತ ಇನ್ನ ಕುತೂಹಲ ಹಾಗೆ ಉಳಿಲಿ ಅಂತ. ಅಂದ್ರೆ ಕುಂತಿಗೆ ವಿವಾಹವಾಯಿತು ಹ್ಮ್ ಪಾಂಡು ಮಹಾರಾಜನ ಜೊತೆಗೆ. ಹ್ಮ್ ಕಿಂದಮ ಮುನಿಯ ಶಾಪ ಇದೆಲ್ಲ ನಿಮಗೆ ತಿಳಿದಿರುವಂತಹದ್ದೇ. ಕೇಳಿದ್ದೇವೆ. ಶಾಪ ಕಾರಣದಿಂದಾಗಿ ಹ್ಮ್ ಪಾಂಡುವಿಗೆ ಮಕ್ಕಳನ್ನು ಪಡೆಯುವ ಭಾಗ್ಯವಿರಲಿಲ್ಲ. ನೈಸರ್ಗಿಕವಾಗಿ ಹ್ಮ್ ತನ್ನ ಪತ್ನಿಯನ್ನು ಕೂಡಿ ಮಕ್ಕಳನ್ನು ಪಡೆಯುವ ಭಾಗ್ಯ ಇರಲಿಲ್ಲ. ಹ್ಮ್ ಅಂತಹ ಸಂದರ್ಭವೊಂದರಲ್ಲಿ ಹ್ಮ್ ಕುಂತಿಯೇ ಮನಸ್ಸು ಮಾಡಿ ಹ್ಮ್ ಈ ಮಂತ್ರಗಳ ರಹಸ್ಯವನ್ನು ಪಾಂಡುವಿಗೆ ಹೇಳಿಕೊಳ್ಳು, ಹ್ಮ್ ನಮಗೆ ಮಕ್ಕಳನ್ನು ಪಡೆಯುವುದಕ್ಕೆ ಇದೊಂದು ದಾರಿ ಇದೆ ಅಂತ. ಆಹಾ. ಪಾಂಡು ಒಪ್ಪಿ ಅಥವಾ ಪಾಂಡುವಿನ ಸೂಚನೆಯ ಮೇರೆಗೆ ಹ್ಮ್ ಕುಂತಿ ಮೊದಲ ಮಗನನ್ನು ಪಡೆದಳು. ಹ್ಮ್ ಯಮನನ್ನು ಧ್ಯಾನಿಸಿ ಆ ಯುಧಿಷ್ಠಿರ ಹುಟ್ಟಿದ. ಹ್ಮ್ ಧರ್ಮರಾಯ ಆ ಪಾಂಡವರಲ್ಲಿ ಹಿರಿಯವನು ಅಂತ ಅನ್ನಿಸಿಕೊಂಡವು. ಹ್ಮ್ ಇನ್ನೊಬ್ಬ ಮಗ ಬೇಕು. ಹ್ಮ್ ಎರಡನೆಯ ಮಂತ್ರದಿಂದ ಹ್ಮ್ ವಾಯುವಿನ ಮೂಲದಿಂದಾಗಿ ವಾಯುವಿನ ಆಶೀರ್ವಾದದಿಂದಾಗಿ ಹ್ಮ್ ಭೀಮನ ಜನನ. ಆ ಆಮೇಲೆ ಇಂದ್ರನ ಮಂತ್ರ ಮೂರನೆಯ ವರ. ಹ್ಮ್ ಮೂರನೆಯ ಮಂತ್ರದಿಂದ ಹ್ಮ್ ಅರ್ಜುನ ಮಧ್ಯಮ ಪಾಂಡವ, ಅವನ ಜನ್ಮವೂ ಆಯಿತು. ಆ ಅಷ್ಟು ಹೊತ್ತಿಗೆ ಹ್ಮ್ ಇನ್ನೊಬ್ಬಳಿದ್ದಳಲ್ಲ ತಂಗಿ ಮಾದ್ರಿ. ಆ ಕುಂತಿಯ ಮನಸ್ಸು ದೊಡ್ಡದು. ಹ್ಮ್ ನಾನು 3 ಮಕ್ಕಳನ್ನು ಪಡೆದಿರುತ್ತಲೇ ನನ್ನ ತಂಗಿ ಬಂಜೆಯಾಗಿರಬಾರದು, ಹ್ಮ್ ಅವಳಿಗೂ ಮಕ್ಕಳಿಲ್ಲದ ವೇದನೆ ತಟ್ಟಬಾರದು ಎಂಬ ಕಾರಣಕ್ಕೆ ಹ್ಮ್ ಇನ್ನೊಂದು ಮಂತ್ರವನ್ನು, ಆ ಅಶ್ವಿನಿ ದೇವತೆಗಳ ಮೂಲದ ಮಂತ್ರ ಅದು, ಅದರ ಗುಟ್ಟನ್ನು ಮಾದ್ರಿಗೆ ಹೇಳಿದ್ದಾರೆ. ಆ ಪರಿಣಾಮವಾಗಿ ಹ್ಮ್ ಅವಳಿ ಮಕ್ಕಳು ಹುಟ್ಟಿದರು. ನಕುಲ ಸಹದೇವ, ಹ್ಮ್ ಧರ್ಮರಾಯ, ಹ್ಮ್ ಭೀಮ, ಹ್ಮ್ ಅರ್ಜುನ, ಹ್ಮ್ ನಕುಲ ಸಹದೇವ. 5 ಮಂತ್ರಕ್ಕೆ 5 ಮಕ್ಕಳಲ್ಲವೇ? 4 ಮಂತ್ರ ಆಯ್ತಷ್ಟೇ. ಆ ಇನ್ನೊಂದು ಮಂತ್ರದ ವಿಷಯ ಬಾಕಿ ಇದೆ. ಏನಾಯಿತು? ಅದನ್ನು ಮೊದಲನೇ ಹೇಳಬೇಕಿತ್ತು ನಾನು, ಆ ಅದನ್ನು ಈಗ ಹೇಳುತ್ತೇನೆ ಕೇಳು. ಏನದು? ಕುಂತಿಗೆ ಮಗು ಸಹಜವಾದ ಮುಗ್ಧತೆ ಇತ್ತು, ಕುತೂಹಲವಿತ್ತು ಅಂತ ಕೇಳಿದೆ. ಹೌದು. ಮಂತ್ರಕ್ಕೆ ಮಾವಿನಕಾಯಿಯೇ ಉದುರುವುದಿಲ್ಲ, ಇನ್ನು ಮಕ್ಕಳಾಗ್ತದ ಹ್ಮ್ ಎಂಬ ಪ್ರಶ್ನೆ ಅವಳದ್ದು. ಹ್ಮ್ ಸಹಜವಾದ ಕುತೂಹಲದಿಂದ ಈ ಮಂತ್ರವನ್ನು ಜಪಿಸಿದ್ರೆ ಏನಾಗ್ತದೆ ನೋಡೋಣ ಅಂತ ಜಪಿಸಿದ್ರು. ತಾಯಿ ಕುಂತಿ. ಯಾವ ಮಂತ್ರ ಗೊತ್ತೋ ಅದು? ಏನು? ಸೂರ್ಯದೇವನೇ ಅಧಿಷ್ಠಾತೃವಾದ ಮಂತ್ರ. ಹಾ ಸೂರ್ಯನನ್ನು ನೆನೆಸಿಕೊಂಡದ್ದೇ ಜ್ಞಾಪಿಸಿಕೊಂಡದ್ದೇ ತಡ. ಸೂರ್ಯದೇವ ಪ್ರತ್ಯಕ್ಷನಾದ, ಅವರಿಬ್ಬರ ಸಮಾಗಮದಿಂದಾಗಿ ಮಗುವನ್ನು ಹುಟ್ಟಿತು. ಅಂದರೆ ನೀನು ಹೇಳುವಂತೆ ಲೋಕ ತಿಳಿದು ಪಾಂಡು ಚಕ್ರವರ್ತಿಯ ಮಡದಿಯಾದಂತಹ ಕುಂತಿದೇವಿಗೆ, ಮಾದ್ರಿ ದೇವಿಯವರಿಗೆ ಮಕ್ಕಳಾಗುವುದಕ್ಕಿಂತ ಮೊದಲು ಕುಂತಿಗೊಬ್ಬ ಮಗ ಜನಿಸಿದ. ಮೊದಲೇ ಒಬ್ಬ ಮಗ ಜನಿಸಿದ್ದ. ಆದ್ರೆ ಇನ್ನು ಆಕೆ ಕನ್ಯೆ. ಮಗುವನ್ನು ನೋಡಿದ ಕ್ಷಣ ಕುಂತಿಗೆ ಗಾಬರಿ. ಮದುವೆಯಾಗದೆ ಮಗುವನ್ನು ಪಡೆದಿದ್ದೇನೆ, ಲೋಕಾಪವಾದವನ್ನು ನಾಳೆ ಎದುರಿಸಬೇಕಾಗಿತ್ತಲ್ಲ. ನಾಳೆ ಏನು ಉತ್ತರ ಹೇಳಲಿ ನನ್ನ ಸುತ್ತಲಿನ ಸಮಾಜಕ್ಕೆ, ನನ್ನ ಕುಟುಂಬಕ್ಕೆ, ನನ್ನನ್ನು ಹೆತ್ತವರಿಗೆ? ಈ ಭಯ, ಈ ಮಗು ಎಲ್ಲಿಂದ ಕಾಣಿಸಿತು? ಹಾಗಾಗಿ ಅವಳು ನಿರ್ಧಾರ ಮಾಡಿದ್ಲಂತೆ, ಏನದು? ಏನಾದರೂ ಮಾಡಿ ಈ ಮಗುವನ್ನು ಮರೆಯಾಗಿಸಬೇಕು, ಲೋಕದ ಕಣ್ಣಿಗೆ ಕಾಣದ ಹಾಗೆ ಮಾಡಬೇಕು ಅಂತ ಹೇಳಿ. ಹೆತ್ತ ತಾಯಿಗೆ ಮಗುವನ್ನು ಮರೆ ಮಾಡಬೇಕು ಅಂತಲೂ ಕಾಣುತ್ತದಲ್ವ ಪ್ರಭು. ಆದರೆ ಯಾವಾಗ ಅದು ಆ ಮಗುವನ್ನು ಇನ್ನೊಬ್ಬರಿಗೆ ತೋರಿಸುವಂತಹ ಸನ್ನಿವೇಶ, ಸಂದರ್ಭ, ಸಮಯ, ಅವಕಾಶ ಇಲ್ಲದೆ ಹೋದಾಗ ಕುಂತಿ ಕೂಡ ಅದನ್ನೇ ಮಾಡಿ ಒಂದು ಮರದ ಪೆಟ್ಟಿಗೆಯನ್ನು ತಂದು ತನ್ನಲ್ಲಿರುವ ಎಲ್ಲ ಒಡವೆಗಳನ್ನು ಕೂಡ ಆ ಪೆಟ್ಟಿಗೆಯೊಳಗಿಟ್ಟು ಈ ಮಗುವನ್ನು ಅದರೊಳಗಿಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಟ್ಲಂತೆ. ಯಾಕೆ ಚಿನ್ನವನ್ನಿಟ್ಲು? ಕಡೇ ಪಕ್ಷ ಈ ಪೆಟ್ಟಿಗೆಯನ್ನು ಕಂಡವರು ಅದರಲ್ಲಿರುವ ಚಿನ್ನ
ರತ್ನಗಳನ್ನಾದರೂ ಕಂಡು ಆ ಮಗುವನ್ನು ಸಾಕುವ ಮನಸ್ಸು ಮಾಡಲಿ. ಯಾರು ಸುಮ್ಮನೆ ಯಾವುದೋ ಒಂದು ಅನಾಥ ಶಿಶು ಹೋಗ್ತಾ ಉಂಟು, ಅದನ್ನು ತಿರಸ್ಕರಿಸುವುದು ಬೇಡ ಎಂಬ ಕಾರಣಕ್ಕಾಗಿ ಹಾಗೆ ಗಂಗಾ ನದಿಯಲ್ಲಿ ತೇಲಿ ಬಂದ ಮಗುವನ್ನು ಎತ್ತಿಕೊಂಡವನು ಒಬ್ಬ ಸೂತ ನಾಯಕ. ತನ್ನ ಪತ್ನಿಗೆ ಹೋಗಿ ಕೊಟ್ಟನಂತೆ, ನೋಡು ನದಿಯಲ್ಲಿ ಯಾವತ್ತು ನಾನು ಹೋಗುವ ನದಿಯಲ್ಲಿ ಇವತ್ತು ವಿಶೇಷವಾದ ಒಂದು ಪದಾರ್ಥ ಸಿಕ್ಕಿದೆ, ಅದು ಬೇರೇನಲ್ಲ ನೋಡು, ಈ ಚಿನ್ನದ ಪೆಟ್ಟಿಗೆ ಒಳಗಿರುವಂತಹ ಚಿನ್ನದಂತಹ ಮಗು. ಇಷ್ಟು ವರ್ಷ ಮಕ್ಕಳಿಲ್ಲ ಅಂತ ದುಃಖಿಸ್ತಾ ಇದೆಯಲ್ಲ, ನೋಡು ಗಂಗಾ ಮಾತೆ ಕೊಟ್ಟ ಮಗು, ದೇವರೇ ಕೊಟ್ಟ ಮಗು, ಇದು ದೇವ ನದಿ ಕೊಟ್ಟ ಮಗು ಅಂತ ಹೇಳಿದ ಮೇಲೆ ಇದು ದೇವರ ಮಗುವೇ ಅಲ್ವೇ, ಇದನ್ನ ಸಾಕಿಕೊಳ್ಳೋಣ ನಾವು ಅಂತ. ಕರ್ಣ, ಆ ಸೂತನ ಹೆಸರೇನು ಗೊತ್ತೋ? ಏನು? ಅಧಿರಥ ಅಂತ. ತಾಯಿಯ ಹೆಸರು ರಾಧೆ. ಕೃಷ್ಣ. ಹಾಗಾದ್ರೆ ನೀನು ಯಾರು? ಆ ಮಗು ನೀನೇ ಕರ್ಣ, ನೀನೇ. ಕೃಷ್ಣ ಕೇಳಲಾರೆ ಕೃಷ್ಣ. ನಯ ಮಾತನು ಸತ್ಯವೆನ್ನುವುದು ಅನೇಕ ಬಾರಿ ಹಲವರ ಬದುಕಿನಲ್ಲಿ ಕಹಿಯಾಗಿರ್ತದೆ ಅಂತ ತಿಳಿದಿದ್ದೆ, ಆದರೆ ಸತ್ಯ ಸುಡುತ್ತದೆ ಅಂತ ಮಾತ್ರ ಗೊತ್ತಿರಲಿಲ್ಲ ಕೃಷ್ಣ. ನನ್ನ ಬದುಕೇನು, ನಾನು ಯಾರೆನ್ನುವ ಪ್ರಶ್ನೆಗೆ ನನಗಿಂದು ಉತ್ತರ ಸಿಗುತ್ತದೆ ಅಂತನ್ನುವ ಉತ್ಸಾಹದಿಂದ ಇದೋ ಮೈಯನ್ನೆಲ್ಲ ಕಿವಿಯನ್ನಾಗಿಸಿ ಕೇಳುತ್ತಾ ಇದ್ದೆ. ನನ್ನ ಕುರಿತಾಗಿ ಹೇಳ ಹೊರಟವನು ಪಾಂಡವರ ಬದುಕಿನ ಕಥೆಯನ್ನೇಕೆ ಹೇಳುತ್ತಾ ಇದ್ದಿ ಅಂತ ನನಗೆ ಪ್ರಾರಂಭದಲ್ಲಿ ಅರ್ಥವೇ ಆಗಲಿಲ್ಲ. ಅಷ್ಟಕ್ಕೂ ಯೋಚಿಸಿದೆ, ಅವರೆಲ್ಲರೂ ದೈವಾಂಶ ಸಂಭೂತರು, ಈ ಕುರಿತಾಗಿ ನೀನೇನೋ ಹೇಳುವವನಿದ್ದಿ, ಆದರೆ ಅದಕ್ಕೂ ನನಗೂ ಬಂಧ ಏನು ಗೊತ್ತೇ ಆಗಲಿಲ್ಲ ಕೃಷ್ಣ. ಆದರೆ ನೀನಾಡುತ್ತಿ, ಜಗತ್ತನ್ನು ಬೆಳಗುವಂತಹ ಸೂರ್ಯ ನನ್ನ ತಂದೆ, ನೀನವನ ಮಗ. ರಾಜಸೂಯದ ಅವಭೃತದಿಂದ ಪರಿವೇಷ್ಟಿತಳಾದಂತಹ ಆ ತಾಯಿ ಪಾಂಡು ಚಕ್ರವರ್ತಿಯ ಮಡದಿ. ಆಕೆ ನಿನ್ನ ಹೆತ್ತಪ್ಪೆ, ನನ್ನ ಹೆತ್ತಪ್ಪೆ, ನನ್ನ ತಾಯಿ. ಕೃಷ್ಣ, ಈಗ ನೀನಿದನ್ನೆಲ್ಲ ಆಡಿ ಏನು ಪ್ರಯೋಜನ ಹೇಳು? ನನ್ನ ಬದುಕಿನ ಬಗ್ಗೆ ನೀನು ತಿಳಿದದ್ದೇ ಹೌದು ಅಂತಾದರೆ ಕೃಷ್ಣ, ಸತ್ಯವನ್ನಾಡುವುದಕ್ಕೆ ನಿನಗೆ ಎಷ್ಟು ಅವಕಾಶಗಳಿತ್ತು? ಅಥವಾ ನೀನು ಮನಸ್ಸು ಮಾಡಿದೆ ಅಂತಾದರೆ ನೀನೇ ಅವಕಾಶಗಳನ್ನು ಹೊಂಚಿಕೊಳ್ಳುವುದು ಸಾಧ್ಯ ಇತ್ತು. ಹಿಂದೆಂದು ಹಾಗೆ ಅಂಥದ್ದೊಂದು ಸಂದರ್ಭವನ್ನು ಸೃಷ್ಟಿಸಿಯೋ ರೂಪಿಸಿಯೋ ಬಳಸಿಯೋ ಮಾಡಲೇ ಇಲ್ಲವಲ್ಲ ಕೃಷ್ಣ ನೀನು. ಈಗ ಎಲ್ಲಿ ನಿಂತು ನಾನು ಕೂಗಿ ಹೇಳಲಿ, ನಾನು ಸೂತ ಪುತ್ರನಲ್ಲ, ಸೂರ್ಯನ ಪುತ್ರ ನಾನು. ಯಾರಿಗೆ ಹೇಳಲಿ ಸ್ವಾಮಿ? ರಾಧೇಯನಲ್ಲ ನಾನು, ಕೌಂತೆಯ. ಅಗೋ
ಹಾಗೆಂದು ಭ್ರಮಿಸುವಾಗಲೇ ಮೈಯೆಲ್ಲ ರೋಮಾಂಚನ. ಆದರೆ ಕೃಷ್ಣ, ಅದರಿಂದೇನು ಪ್ರಯೋಜನ? ಯಾರಿಗೇನು ಲಾಭ? ಆ ತಾಯಿ ಕುಂತಿಗೇನು ಲಾಭ? ಲೋಕವೆಲ್ಲ ತಿಳಿದು ಮಕ್ಕಳನ್ನು ಆ ತಾಯಿ ಹೊಂದುವುದಕ್ಕಿಂತ ಮೊದಲು ಒಬ್ಬ ಮಗ ಹುಟ್ಟಿದ್ದ ಈ ತಾಯಿಗೆ ಅಂತ ಈಗ ಹೇಳಿದರೆ, ಜಗತ್ತು ಅವಳ ಕುರಿತಾಗಿ ಆದರೂ ಏನಾಡೀತು ಕೃಷ್ಣ? ನೀನು ಈಗ ಬಿಡು, ಕೆಲವು ಸಮಯ ಹಿಂದೆ ನಿನಗಾದರೂ ಆ ಅವಕಾಶ ಇತ್ತಲ್ಲ ಕೃಷ್ಣ. ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಮತ್ಸ್ಯ ಯಂತ್ರದ ಪಣ, ಧನುವನ್ನು ಠೇಂಕರಿಸುವುದಕ್ಕಾಗಿ ಎದ್ದಿದ್ದೆ ನಾನು. ನನಗೆ ಅರಿವಿಲ್ಲದೆಯೂ ಜಗತ್ತೆಲ್ಲ ಸೂತನೆಂದೇ ಹೀನಾಯವಾಗಿ ಕಂಡರೂ ದುರ್ಯೋಧನ ನಿತ್ತ ಅಂಗ ರಾಜ್ಯದ ಪದವಿಯೊಂದಿತ್ತಲ್ಲ, ಆ ಧೈರ್ಯದಲ್ಲಿ ಹೋಗಿದ್ದೆ. ನಾಹಂ ವರಯಾಮಿ ಸೂತಂ. ತುಂಬಿದ ಸಭೆಯಲ್ಲಿ ಅವಮಾನಕ್ಕೊಳಗಾಗಿ ಬರಬೇಕಾಯಿತು, ತಲೆ ತಗ್ಗಿಸಬೇಕಾಯಿತು. ಬದುಕಿನುದ್ದಕ್ಕೂ ಅದೆಷ್ಟು ಸಂದರ್ಭಗಳಲ್ಲಿ ನೋವುಂಡೆನೋ, ತಲೆ ತಗ್ಗಿಸಿದೆನೋ, ಲೆಕ್ಕ ಇಲ್ಲ ಕೃಷ್ಣ, ಲೆಕ್ಕ ಇಲ್ಲ. ಈಗ ನೀನು ಆಡತಿ ಸೂತ ಮಗನಲ್ಲ, ಸೂರ್ಯನ ಮಗ ಕೃಷ್ಣ. ಪರೀಕ್ಷಾ ರಂಗದಲ್ಲಿ ಅರ್ಜುನ ತೋರಿಸಿದಷ್ಟೇ ಶಕ್ತಿ ಪರಾಕ್ರಮಗಳೆಲ್ಲವನ್ನೂ ನಾನು ತೋರಿಸಬಲ್ಲೆ. ಆಗಲೂ ಅಲ್ಲಿದ್ದಂತಹ ಹಿರಿಯರಿಗಿದ್ದ ಪ್ರಶ್ನೆ ಒಂದೇ, ಇವ ಸೂತ, ಇಲ್ಲಿ ಬರುವುದಕ್ಕಿದ್ದವನಲ್ಲ. ಅಲ್ಲೂ ಯಾರು ಹೇಳಲಿಲ್ಲ ಕೃಷ್ಣ, ಸೂರ್ಯನ ಮಗ ಅಲ್ವೇ? ಸೂರ್ಯನ ಮಗ ಆದರೇನಾಯಿತು? ನನ್ನ ಬದುಕಿನಲ್ಲಿ ಸದಾ ಕತ್ತಲೆಯೇ ಅಲ್ವ ಕೃಷ್ಣ? ಈಗ ಹೇಳುತ್ತಿ, ಕೌಂತೆಯ ನೀನು, ಸೂರ್ಯನ ಮಗ ನೀನು. ಸಾಕು ಕೃಷ್ಣ, ಸಾಕು. ಈ ಸತ್ಯವನ್ನು ನೀನು ನನಗೆ ಹೇಳಲೇ ಇಲ್ಲ ಅಂತ ಭಾವಿಸಿಕೊ. ಇದರಿಂದೇನು ಪ್ರಯೋಜನವಾಗುವುದಕ್ಕಿಲ್ಲ, ಯಾರಿಗೂ ಇದರಿಂದ ಲಾಭವಾಗುವುದಕ್ಕಿಲ್ಲ. ಅಂತದ್ದೊಂದು ಸತ್ಯ ಯಾರಿಗೆ ಬೇಕು ಹೇಳು ಕೃಷ್ಣ? ಕರ್ಣ, ಸತ್ಯವನ್ನು ಹೇಳಿದ್ರಿಂದ ನಿನಗೆ ಏನು ಲಾಭ ಅಂತ ಪ್ರಶ್ನೆ ಕೇಳ್ತೀನಿ. ಸತ್ಯವನ್ನು ಹೇಳುವಾಗ ಲಾಭ ನಷ್ಟದ ಲೆಕ್ಕಾಚಾರ ಇರುವುದಿಲ್ಲ, ಸುಳ್ಳನ್ನು ಹೇಳುವಾಗ ಇರುತ್ತದೆ. ಹುಸಿಯ ನುಡಿಯದ ಬೇಹಾರಿ ಇಲ್ಲ. ವ್ಯಾಪಾರಿಗಳಾದವರು ಸುಳ್ಳು ಹೇಳುವುದು ಕೂಡ ಧರ್ಮ ಅಂತೆ. ವ್ಯಾಪಾರಿ ಆದವರು ಸುಳ್ಳು ಹೇಳಬಹುದಂತೆ. ಇದೊಂದು ಪದಾರ್ಥ ಹೇಗಿದೆ, ಅದು ಹಾಳಾಗಿ ಇದ್ರೂ ಕೂಡ ಒಳ್ಳೆದಿದೆ ಅಂತಲೇ ಹೇಳಬೇಕು, ಅವನಿಲ್ಲದಿದ್ರೆ ವ್ಯಾಪಾರ ಆಗುದಿಲ್ಲ. ಆದ್ರೆ ನಾನು ಸುಳ್ಳಿನ ವ್ಯಾಪಾರಕ್ಕೆ ಬಂದಿಲ್ಲ ಕರ್ಣ, ಸತ್ಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ. ಮತ್ತು ಈ ಸತ್ಯದಿಂದ ಏನು ಲಾಭ ಆಗ್ತದೆ ಅನ್ನುವುದನ್ನು ಹೇಳುವುದಕ್ಕೆ ಬಂದಿದ್ದೇನೆ. ಏನು ಲಾಭ ಗೊತ್ತೋ? ಏನು ಲಾಭ? ರವಿತನಯಾರಿ ಒಪ್ಪಲ ಪಾಂಡವರು ಕೌರವರು
ಹಾ. ಸತ್ಯವನ್ನು ಸ್ವಲ್ಪ ಸಮಯದವರೆಗೆ ತಡೆ ಹಿಡಿಯಬಹುದಂತೆ, ಹ್ಮ್. ಆದರೆ ಮುಚ್ಚಿಡಲಾಗದು. ಆ. ಅದು ಬೆಂಕಿ ಹಾಗೆ. ಹ್ಮ್. ಹೆಚ್ಚೆಂದರೆ ಬೂದಿ ಮುಚ್ಚಿದ ಕೆಂಡದಂತೆ ಇರಬಹುದಷ್ಟೇ. ಆ. ಗಾಳಿ ಬೀಸಿದಾಗ ಅದು ಪ್ರಜ್ವಲಿಸಲೇಬೇಕು. ಹ್ಮ್. ಅಂತಹ ಗಾಳಿ ಬೀಸುವ ಅವಶ್ಯಕತೆ, ಸನ್ನಿವೇಶ, ಸಮಯ, ಸಂದರ್ಭ ಒದಗಿದೆ. ಹ್ಮ್. ಆದ್ದರಿಂದ ಗಾಳಿ ಬೀಸಿದೆ ಅಷ್ಟೇ ಹೊರತು ಇದು ನಿನ್ನನ್ನು ಸುಡುವ ಕೆಂಡ ಅಲ್ಲ. ಆ. ಸುಡುವ ಕೆಂಡ ಆಗಬಾರದು, ಇದು ಬೆಳಗುವ ಕೆಂಡ ಆಗಬೇಕಿದು. ಹ್ಮ್. ಬೆಂಕಿಗೆ ಎರಡೂ ಶಕ್ತಿ ಇದೆ. ಹ್ಮ್. ಬೆಂಕಿ ಸುಡಬಲ್ಲುದು, ಆ. ಅದೇ ಬೆಂಕಿ ಬೆಳಗಬಲ್ಲುದು. ಹ್ಮ್. ದೀಪವೆಂದ್ರೆ ಅದೇ ತಾನೆ. ಹ್ಮ್. ಇಡೀ ಜೀವನ ಅಂಧಕಾರ ತುಂಬಿದ್ದ ವೇಳೆ ಸೂರ್ಯ ಸುತ್ತನಾಗಿದ್ದರೂ ಹ್ಮ್. ಅಂಧಕಾರ ತುಂಬಿತ್ತು ನನ್ನ ಬಾಳಲ್ಲಿ ಅಂತ ಹೇಳಿದೆ. ಹ್ಮ್. ಆ ಅಂಧಕಾರವನ್ನು ತೊಲಗಿಸಿ ಹ್ಮ್. ಬೆಳಕನ್ನು ಬೀರುವುದಕ್ಕಾಗಿ ಈ ಸತ್ಯದ ಬೆಂಕಿಯನ್ನು ಉರಿಸಿದನೇ ಹೊರತು ಹ್ಮ್. ಇದು ನಿನ್ನನ್ನು ಸುಡುವ ಬೆಂಕಿ ಅಲ್ಲ. ಹ್ಮ್. ಸುಡುವ ಬೆಂಕಿ ಆಗಬಾರದು. ಹ್ಮ್. ಸುಡುವ ಬೆಂಕಿ ಯಾವುದು ಹಾಗಾದರೆ? ಆ. ಅದು ಯುದ್ಧ. ಹ್ಮ್. ಅದು ಯುದ್ಧ. ಹ್ಮ್. ಇಡೀ ಲೋಕವನ್ನು ಸುಡುವ ಬೆಂಕಿ ಅದು. ಹ್ಮ್. ಮನಸ್ಸುಗಳನ್ನು ಸುಡುವ ಬೆಂಕಿ ಅದು. ಹ್ಮ್. ಹೃದಯಗಳನ್ನು ಸುಡುವ ಬೆಂಕಿ ಅದು. ಹ್ಮ್. ಅದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಅಂತಹದ್ದೊಂದು ಯುದ್ಧದ ಸನ್ನಿವೇಶ ಹ್ಮ್. ಇಡೀ ಭರತಖಂಡವನ್ನು ಎದುರು ನೋಡ್ತಾ ಇದೆ. ಹ್ಮ್. ಯಾರಿಗೂ ಬೇಕಾಗಿಲ್ಲ. ಹ್ಮ್. ಧರ್ಮಾತ್ಮನಾದ, ಹ್ಮ್. ಸ್ಥಿತಪ್ರಜ್ಞನಾದ, ಹ್ಮ್. ನಾಯಕನಾದವನು ಯೋಚಿಸಬೇಕಾದ ವಿಷಯವೇ ಇದು. ಹ್ಮ್. ಒಂದು ಅನಿವಾರ್ಯವಾದ ಯುದ್ಧ ಬಂದು ಒದಗಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅನಿವಾರ್ಯವೇ. ಹ್ಮ್. ಅದರಿಂದ ಒಳ್ಳೆಯದಾಗ್ತದೆ, ಹ್ಮ್. ಇದನ್ನು ಯೋಚನೆ ಮಾಡಬೇಕು. ಹ್ಮ್. ಅಂಥವನಿಗೆ ಮಾತ್ರ ನಿಜವಾದ ನಾಯಕ ಅಂತ ಹೇಳುವುದು. ಹ್ಮ್. ಯುದ್ಧ ನಡೆದ್ರೆ ಶತ್ರು ಪಕ್ಷದವರಲ್ಲಿ ಮಾತ್ರ ನಾಶ ಆಗುವುದಲ್ಲ, ಹ್ಮ್. ನಮ್ಮಲ್ಲೂ ನಾಶ ಆಗ್ತದೆ. ಹ್ಮ್. ಅಲ್ಲಿ 10 ಹೊಡೆದಾಗ ಇಲ್ಲಿ ಒಂದು 8 ಶವಗಳು ಬೀಳಬೇಕೋ ಬೇಡವೋ? ಹ್ಮ್. ಯಾರದ್ದದು? ನಮ್ಮವರದ್ದು. ಹ್ಮ್. ಅಂಥದ್ದೊಂದು ಯುದ್ಧವನ್ನು ಕುರುಕ್ಷೇತ್ರ ಎದುರು ನೋಡ್ತಾ ಇದೆ ಅಂತ ಹೇಳುವಾಗ ಹ್ಮ್. ಅದನ್ನು ನಿವಾರಿಸಬಲ್ಲವನು ಯಾರಾದ್ರೂ ಇದ್ದಾರೆಯೇ ಹ್ಮ್. ಅಂತ ನಮ್ಮ ಸುತ್ತಲಿನ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹ್ಮ್. ಕಾರಣ ಹ್ಮ್. ಅಂಥ ಯುದ್ಧವನ್ನೇನಾದರೂ ತಪ್ಪಿಸುವುದಕ್ಕೆ ಸಾಧ್ಯ ಇದ್ದರೆ, ಹ್ಮ್. ಲೋಕದಲ್ಲಿ ಹಿಂಸೆಯನ್ನು ತಪ್ಪಿಸುವುದಕ್ಕೆ ಯಾರೊಬ್ಬನಿಗಾದರೂ ಸಾಧ್ಯ ಇದ್ದರೆ ಹ್ಮ್. ಅದು ರವಿಜನಾದ ನಿನಗೆ. ಆ. ಹೌದು. ಹೇಗೆ? ಎರಡೂ ಪಕ್ಷಗಳಿಗೆ ಬೇಕಾದವನು ನೀನಿಲ್ಲ. ಆ. ಪಾಂಡವರಲ್ಲೇ ಹಿರಿಯನಾದವನು ಅಂತ ನಾನು ಹೇಳಿದ್ದೇನೆ. ಹ್ಮ್. ಈ ಮಾತನ್ನು ಪಾಂಡವರಿಗೆ ನಾನು ಹೇಳಿದರೆ ಹ್ಮ್. ಯಾವ ಕಾರಣಕ್ಕೂ ಕೂಡ ಅವರು ಯುದ್ಧ ಬೇಕು ಅಂತ ಹೇಳಲಾರರು. ಅದರಲ್ಲೂ ಹಿರಿಯವನೆನಿಸಿಕೊಂಡ ಯುಧಿಷ್ಠಿರ ಹ್ಮ್. ಪರಿಪರಿಯಾಗಿ ನನ್ನ ಬಳಿ ಹೇಳಿದ, ಯುದ್ಧ ಬೇಡ ಕೃಷ್ಣ, ನಾವು ಎಲ್ಲಾದ್ರೂ ಇರ್ತೇವೆ, ಹೋಗಿ ನಮಗೆ 5 ಗ್ರಾಮವೂ ಬೇಡ, 1 ಗ್ರಾಮವೂ ಬೇಡ, ಎಲ್ಲೋ ಇರ್ತೇವೆ, ಬದುಕಿಕೊಂಡಿರ್ತೇವೆ ಅಂತ ಹೇಳಿದ. ಯುದ್ಧ ಬೇಕು ಅಂತ ಹೇಳಿದವರು ಒಂದಿಬ್ಬರು ಮಾತ್ರ, ಪಾಂಚಾಲೆ, ಭೀಮ, ಸಹದೇವ. ಅವರನ್ನು ನಾನು ಒಪ್ಪಿಸಬಹುದು, ನನ್ನ ಮಾತನ್ನು ತಳ್ಳಿ ಹಾಕುವವರಲ್ಲ ಅವರು. ಕರ್ಣನಿದ್ದಾನೆ ನಿಮ್ಮ ಬದಿಗೆ ಅಂತ ಒಂದು ಮಾತು ಹೇಳಿದ್ರೆ, ನೀನಾಗಿ ಒಪ್ಪಿ ಅವರಲ್ಲಿ ಒಂದು ಮಾತು ಹೇಳಿದ್ರೆ, ಯುದ್ಧ ಬೇಡ, ನಾನಿದ್ದೇನೆ ಮಧ್ಯದಲ್ಲಿ ಅಂತ ಹೇಳು. ಪಾಂಡವರು ಒಂದು ಹೆಜ್ಜೆ ಹಿಂದಕ್ಕಿಡುವುದಿಲ್ಲ, ಮುಂದಕ್ಕಿಡುವುದಿಲ್ಲ. ಧರ್ಮಾತ್ಮರು, ಧರ್ಮ ಯಾವುದು ಅಂತ ಗೊತ್ತಿರುವವರು. ಇನ್ನು ಕೌರವರು, ನೀನು ಆರಂಭದಿಂದಲೂ ಕೌರವನ ಜೊತೆಗೆ ಇದ್ದನು. ತನ್ನ ಪ್ರಾಣವನ್ನಾದರೂ ಬಿಟ್ಟನು, ನಿನ್ನನ್ನು ಬಿಡಲಾರದವನು ಕೌರವ. ಸ್ನೇಹಿತನಿಗೆ ಸ್ನೇಹಿತನಾಗಿ, ಸಖನಾಗಿ, ಇನ್ನೇನೋ ಆಗಿ ನಿಮ್ಮ ನಡುವಿನ ಬಂಧ ಏನು ಅಂತ ನನಗೆ ಗೊತ್ತು. ಒಂದು ಮಾತು ಕೌರವನಿಗೆ ಹೇಳಿದ್ರೆ ಸಾಕು, ಯುದ್ಧ ಬೇಡ, ಯುದ್ಧವೇ ಬೇಕು ಅಂತ ಕೂತಿದ್ದಾನ. ಯುದ್ಧ ಅಲ್ಲದೆ ಇನ್ನೇನು ಬೇಡ ನನಗೆ ಅಂತ. ನಿನ್ನ ಒಂದು ಮಾತಿನಿಂದ ಅವನು ಯುದ್ಧದ ನಿರ್ಧಾರದಿಂದ ಹಿಂತೆಗೆಯಬಹುದು. ಈ ಎರಡೂ ಮನಸ್ಸುಗಳನ್ನು ಜೋಡಿಸಬಲ್ಲ ಸೇತುವೆಯಾಗುವ ಯೋಗ್ಯತೆ ನಿನಗಿದೆ. ಯಾಕೆಂದರೆ ನೀನು ಗಂಗೆಯಲ್ಲಿ ಹುಟ್ಟಿದವನು, ಪರಮ ಪಾವನೆಯಾದ ಗಂಗೆಯಲ್ಲಿ ತೇಲಿ ಬಂದವನು. ಅದು ಕೇವಲ ನದಿಯಲ್ಲ, 2 ದಡಗಳನ್ನು ಸೇರಿಸುವ, ಕೌರವ ಪಾಂಡವರ ಎಂಬ 2 ದಡಗಳನ್ನು ಸೇರಿಸುವ ಸೇತುವೆಯಾಗಬಲ್ಲ ಯೋಗ್ಯತೆ ಗಂಗಾ ನದಿಯಲ್ಲಿ ತೇಲಿ ಬಂದವನಿಗೆ ಇರಲೇಬೇಕು. ಅಷ್ಟು ಮಾತ್ರ ಅಲ್ಲ, ಕೌರವರಲ್ಲಿಯೂ ಪಾಂಡವರಲ್ಲಿಯೂ ನೀನೇ ಹಿರಿಯವನು, ನೀನೇ ಅಗ್ರಜನು ಅಂತ ಹೇಳಿದ್ರೆ, ಹಾಗಾದ್ರೆ ಈ ರಾಜ್ಯ ಕೋಶವೆಲ್ಲ ಯಾರಿಗೆ ಸೇರಬೇಕಾದ್ದು? ನಿನಗೆ ಅಲ್ಲವೇ? ನೀನೊಂದು ಮಾತು ಒಪ್ಪಿಕೊಂಡ್ರೆ
ಇಡೀ ಭರತ ಖಂಡವನ್ನು ಆಳುವ ಚಕ್ರವರ್ತಿ ನೀನಾಗುವ ಯೋಗ್ಯತೆ ನಿನಗಿದೆ, ಆ ಸ್ಥಾನಮಾನವಿದೆ. ಇಲ್ಲಿಯವರೆಗೆ ಯಾವುದನ್ನೆಲ್ಲ ಅನುಭವಿಸಿಕೊಂಡು ಬಂದಿದ್ದೀಯೋ ಆ ನೋವನ್ನು ಮರೆಯುವ ರತ್ನ ಸಿಂಹಾಸನ ನಿನ್ನನ್ನು ಕಾಯ್ತಾ ಇದೆ. ನಿನ್ನಲ್ಲಿರುವ ಧೈರ್ಯ, ನಿನ್ನಲ್ಲಿರುವ ಪರಾಕ್ರಮ, ನಿನ್ನಲ್ಲಿರುವ ಶಕ್ತಿ, ನಿನ್ನಲ್ಲಿರುವ ತೇಜಸ್ಸು ಇವೆಲ್ಲವನ್ನು ಸೇರಿ ಕಂಗೊಳಿಸಿದ್ರೆ ಎಂತಹ ದೃಶ್ಯ ಅದು ಅಂತ ಮನಸ್ಸಿನಲ್ಲೇ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಎಡದ ಮೈಯಲ್ಲಿ ಕೌರವೇಂದ್ರನ ಗಡಣ, ಬಲದಲ್ಲಿ ಪಾಂಡುಸುತರ ಗಡಣ, ಎದುರು ಮಾತ್ರ ಮಾಗದ ಯಾದವಾದಿಗಳು, ನಡುವೆ ನಿನ್ನೋಲಗ. ಏನು ಸನ್ನಿವೇಶ, ಏನು ವೈಭವ ಆಗ್ಲಿಕ್ಕಿಲ್ವ? ಕೊಂದೆ ಕೃಷ್ಣ, ನೀನು ಕೊಂದೆ. ಕೊರಳ ಸೆರೆ ಹಿಗ್ಗಿದು ದೃಗು ಜಲವುರವಣಿಸೆ ಕಡು ನೊಂದ ಅಕಡ ಕುರುಪತಿಗೆ ಕೇಳಾದುದೆಂದನು ತನ್ನ ಮನದೊಳಗೆ ಅಕಟ. ಎಂತಹ ಮಾತುಗಳನ್ನು ನಾನು ಶ್ರೀಕೃಷ್ಣನ ಶ್ರೀಮುಖದಿಂದ ಕೇಳುತ್ತಾ ಇದ್ದೆ. ಇಲ್ಲಿಯವರೆಗೆ ನನ್ನ ಅಂತರಂಗವನ್ನು ಕಾಡುತ್ತಾ ಇದ್ದಂತಹ ನೋವು ಅದು ಒಂದೇ. ನನ್ನ ಹೆತ್ತವರಾರು ಗೊತ್ತಿಲ್ಲ, ನನ್ನ ಬದುಕಿನ ಅಸ್ತಿತ್ವವೇನು ತಿಳಿದಿಲ್ಲ, ನಾನ್ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಹುಟ್ಟಿನಿಂದ ನನ್ನ ಪುತ್ರತ್ವಕ್ಕೆ ಸೋಲು. ಹೆತ್ತಂತಹ ತಾಯಿಗೆ ನನ್ನನ್ನು ಮಡಿಲಲ್ಲಿ ಇರಿಸಿಕೊಂಡು ಎದೆಯುಣಿಸಬೇಕು ಅಂತ ಕಾಣದೆ ಹೋಯಿತು. ತೇಲು ಬಿಟ್ಟಳು. ಜಗತ್ತನ್ನಾದರೂ ಬೆಳಗುವಂತಹ ಸೂರ್ಯದೇವ ನನ್ನ ಬದುಕಿನ ಕತ್ತಲನ್ನು ಎಂದೂ ನಿವಾರಿಸದಂತೆಯೇ ಉಳಿದು ಬಿಟ್ಟ. ಸದಾ ಕಾಲವೂ ನಾನಾರು ಈ ಪ್ರಶ್ನೆಯೊಂದಿಗೆ ಬದುಕುತ್ತಾ ಇರುವ ಹೊತ್ತಿಗೆ ನನ್ನನ್ನು ಆಧರಿಸಿಕೊಂಡವನು, ನನಗೆ ನೀನು ಬೇಕು ಅಂತ ಹೇಳಿದವನು ಸುಯೋಧನ, ಕೌರವೇಂದ್ರ. ಕೃಷ್ಣನ ಈ ಮಾತುಗಳಿಂದ ಆದದ್ದಾದರೂ ಏನು? ನನ್ನ ಆತ್ಮವಿಶ್ವಾಸ ಮಾತ್ರ ಅಲ್ಲ, ನನ್ನ ರಣೋತ್ಸಾಹ ಎಲ್ಲಕ್ಕೂ ಭಂಗ ಬಂದ ಹಾಗಾಯಿತಲ್ಲ. ಏನು ಮಾಡಲಿ? ವೀರನಾದವನು, ಯೋಧವನಾದವನು ಕಣ್ಣೀರನ್ನು ಸುರಿಸಬಾರದು ಅಂತ ಹೇಳಿದರೂ ಕಣ್ಣಾಲಿಗಳು ತುಂಬಿ ಬರುತ್ತಾ ಇವೆ. ನನ್ನ ಬದುಕೇ ಮಂಜಾಗಿ ಹೋಯಿತಲ್ಲವೇ? ಇನ್ನೇನು ಉಳಿಯಿತು ಈ ಬದುಕಿನಲ್ಲಿ? ಕೃಷ್ಣ ಈಗ ಯಾಕೆ ಈ ಸತ್ಯವನ್ನು ನನಗೆ ಹೇಳಿದ? ಇಲ್ಲ, ಯುದ್ಧಕ್ಕೆ ನಾನು ಹೋಗಬಾರದೆಂಬುದು ಉದ್ದೇಶವೇ. ಯುದ್ಧ ಬೇಡ ಎನ್ನುವುದೇ ಕೃಷ್ಣನ ಯೋಚನೆ ಹೌದು ಅಂತಾದರೆ ರಣವೀಳ್ಯವನ್ನು ಹೊತ್ತು ಯಾಕೆ ಹೊರಟ? ರಣವೀಳ್ಯವನ್ನು, ಧುರವೀಳ್ಯವನ್ನು ಚಿನ್ನದ ಬೊಂಬಟ್ಟದಲ್ಲಿ ಇಟ್ಟು ಕೊಟ್ಟದ್ದು ಹೌದು, ಅದನ್ನು ಅವನು ಸ್ವೀಕರಿಸಿದ್ದು ಹೌದು ಅಂತಾದ್ರೆ ಈ ಕೃಷ್ಣನಿಗೂ ಯುದ್ಧ ಬೇಕೆಂಬುದೇ ಸ್ಪಷ್ಟ ತಾನೆ. ಈಗ ಹೇಳುತ್ತಾನೆ, ಇಲ್ಲ, ಅದೆಷ್ಟೋ ಹಾನಿಯನ್ನು ಉಂಟು ಮಾಡಬಲ್ಲಂತಹ ಈ ಯುದ್ಧ ಬೇಡ. ಯುದ್ಧ ತಪ್ಪುತ್ತದೆ. ಯಾವಾಗ ತಪ್ಪುತ್ತದೆ? ಇವನ ಮಾತುಗಳನ್ನು ನಾನು ಒಪ್ಪಿದರೆ ತಪ್ಪುತ್ತದೆ. ಆದರೆ ಒಪ್ಪಿಕೊಂಡ್ರೆ ಏನಾಗುತ್ತದೆ? ಜಗತ್ತು ನನ್ನನ್ನು ಹೇಗೆ ನೋಡುತ್ತದೆ? ನಾನು ಅದನ್ನು ಯೋಚನೆ ಮಾಡಬೇಕಲ್ಲ. ಇಲ್ಲ, ಇಲ್ಲಿಯವರೆಗೂ ದುರ್ಯೋಧನನ ಮಿತ್ರನಾಗಿಯೇ ಉಳಿದವನು, ಅವನಿಗಾಗಿ ಹೋರಾಡೋಣವೇ.
ಪಾಂಡು ಸುತರು ಸಹೋದರರು ಕೊಲ್ಲದೆ ಕದೆನಾದಡೆ ಕೌರವಂಗವನಿಯಲಿ ಹೊಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನನು ಅಕಟ ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನನು ತಾನಕಟ ಎನ್ನುತ್ತ ಘನ ಚಿಂತೆಯೊಳು ಘನ ಚಿಂತ ಮಹೋದಧಿಯೊಳು ಮೌನದೊಳಿರ್ದನ ಕರ್ಣ ಅಕಟ ಎಳವೆಯಿಂದಲೂ ಪಾಂಡವ ದ್ವೇಷವನ್ನೇ ತುಂಬಿಕೊಂಡು ಬಂದಂತಹ ದುರ್ಯೋಧನ ನನಗಾಪ್ತ ಮಿತ್ರ, ಆತ್ಮ ಸಖನೆಂದರೂ ತಪ್ಪಲ್ಲವಲ್ಲ. ಯಾರನ್ನು ಜಗತ್ತು ಹೀನಾಯವಾಗಿ ಕಂಡಿತೋ ಅವನನ್ನು ಆಧರಿಸಿದವನು ನನ್ನ ಮಿತ್ರ. ಆದರೆ ಯಾಕಾಗಿ ಆಧರಿಸಿದ? ಯುದ್ಧಕ್ಕಾಗಿ. ಯುದ್ಧಕ್ಕಾಗಿ ಆಧರಿಸಿದ. ಯಾಕೆ? ತುದಿಗಾಲಿನಲ್ಲಿ ನಿಂತಿದ್ದಾನ. ಯುದ್ಧ ನಡೆಯಬೇಕು, ತಾನು ಚಕ್ರೇಶ್ವರನಾಗಬೇಕು. ಅವನಿಗಾಗಿ ನಾನು ಧನುವೆತ್ತಬೇಕು. ಹೇಗೆ ಎತ್ತಲಿ? ಕಾದಿ ಕೊಲುವೆಡೆ ಪಾಂಡು ಸುತರೆನಗೆ ಸಹೋದರರು. ಯುದ್ಧ ಭೂಮಿಯಲ್ಲಿ ಎದುರು ನಿಂತೆ ಅಂತಾದರೆ ಯುಧಿಷ್ಠಿರನಲ್ಲಿ ಕಂಡ, ಭೀಮಸೇನ ಇಲ್ಲಿ ನೋಡಿದೆ, ಅರ್ಜುನನಲ್ಲಿ ಕಂಡೆ, ನಕುಲ ಸಹದೇವರನ್ನ ಕಾಣುತ್ತಾ ಇದ್ದೇನೆ ಎನ್ನುವ ಸ್ಥಿತಿ ಏನಾದರೂ ನಾಳೆ ಬಂದರೆ ನನ್ನ ತಮ್ಮಂದಿರಲ್ಲವೇ ಇವರು? ನನ್ನ ಹೆತ್ತ ತಾಯಿ ನನಗೆ ಮೊಲೆಯುಳಿಸದಿದ್ದರೆ ಏನಂತೆ? ಈ ಮಕ್ಕಳನ್ನೆಲ್ಲ ಪೊರೆದಿದ್ದಾಳಲ್ಲವೇ? ಹಾಗಿರುವಾಗ ಅವರ ಮೇಲೆ ಬಾಣ ಪ್ರಯೋಗವನ್ನು ಮಾಡುತ್ತೇನೆ ಅಂತ ನಾನು ಹೊರಟ್ರೆ ಸರಿಯಾದೀತೆ? ಅದು ಇಲ್ಲ. ಕಾದಿ ಕೊಲುವಡೆ ಪಾಂಡು ಸುತರೆನಗೆ ಸಹೋದರರು. ಇಲ್ಲ, ಅವರನ್ನು ಕೊಲ್ಲದೆ ಕಾಯುತ್ತೇನೆ. ನನ್ನ ತಮ್ಮಂದಿರವರು ನಾನು ಕಾಪಾಡಿಕೊಳ್ಳುತ್ತೇನೆ. ಒಂದೊಂದು ಬಾಣ ಅವರ ಎದೆ ಹೊಗಬೇಕು. ನನ್ನೆದೆಯನ್ನಾದರೂ ಕೊಟ್ಟು ಅವರನ್ನು ಉಳಿಸಿಕೊಳ್ಳುತ್ತೇನೆ ಅಂತಂದರೆ ಹೇಗೆ ಮಾಡಲಿ? ನನ್ನನ್ನು ಪೊರೆದಂತಹ ಸುಯೋಧನನಿಗೆ ನಾನು ಮಾಡುವಂತಹ ಅನ್ಯಾಯವಲ್ಲವೇ ಅದು? ಅಪರಾಧವಲ್ಲವೇ ಅದು? ಇಲ್ಲ ಇಲ್ಲ, ಇಂಥದ್ದೊಂದು ಸ್ಥಿತಿ ಬದುಕಿನಲ್ಲಿ ಯಾರಿಗೂ ಬರಬಾರದು. ಸತ್ಯವನ್ನು ತಿಳಿಯುವ ಮೂಲಕವಾದರೂ ಬದುಕಿಗೊಂದು ನಿರಾಳತೆಯೋ ನಿರುಮ್ಮಳತೆಯೋ ಒದಗಿತು ಅಂತಾದರೆ ಅದು ಹಾಗಲ್ಲ. ಇನ್ನು ಮುಂದಿನ ಅಸ್ತಿತ್ವ ಏನು? ಮುಂದೆ ಬದುಕಿಂದ ಆಗಬೇಕಾದದ್ದೇನು? ಇಂಥದ್ದೊಂದು ಪ್ರಶ್ನೆ ಉಳಿದು ಹೋಯ್ತಲ್ಲ. ಇಲ್ಲ, ಇಲ್ಲಿಯವರೆಗೂ ಸುಯೋಧನನ ಜೊತೆಯಲ್ಲಿ ಗುರುತಿಸಿಕೊಂಡದ್ದಾಗಿದೆ. ಜಗತ್ತು ಈ ಕರ್ಣನನ್ನು ನಾಳೆ ನೆನೆಯುತ್ತದೆ ಅಂತಾದರೆ, ಇತಿಹಾಸದ ಪುಟಗಳಲ್ಲಿ ಕರ್ಣನಿಗೇನೋ ಒಂದು ಸಣ್ಣ ಸ್ಥಾನವಾದರೂ ಇರುತ್ತದೆ ಅಂತಾದರೆ ಅದು
ಅದು ಸುಯೋಧನನ ಜೊತೆಯಲ್ಲಿಯೇ ಇರಲಿ, ಅವನ ಜೊತೆಯಲ್ಲೇ ಇರಲಿ. ನಾನು ಅವನಿಗಾಗಿಯೇ ಬದುಕಬೇಕು, ಅವನಿಗಾಗಿ ಹೋರಾಡಬೇಕು. ಅದರ ಹೊರತು ಅನ್ಯಥಾ ಯೋಚನೆ ಮಾಡುವುದಕ್ಕಿಲ್ಲ. ನನ್ನ ನಿರ್ಧಾರವನ್ನು ಕೃಷ್ಣನಿಗೆ ಸರಿಯಾಗಿ ಹೇಳಿಬಿಡುತ್ತೇನೆ. ಓ ಮಾಧವ, ಮರಳು ಮಾಧವ, ನೀ ಮರಳು ಮರಳು ಮಾಧವ. ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲಯ. ಕೌಂತೆಯರು ಸುಯೋಧನರನಗೆ ಬೆಸಗೈವಲ್ಲಿ ಮನವಿಲ್ಲಯ. ಹೊರೆದಾದ ತಾರಂಗೆ ಹಗೆವರ ಶಿರವ ಅರಿದೊಪ್ಪಿಸುವೆನೆಂಬಿ ಭರದೊಳಿದ್ದೆನು. ಗೌರವೇಂದ್ರನ ಕೊಂದೆ ಹಗೆವರ ಶಿರವ ಅರಿದೊಪ್ಪಿಸುವೆನೆಂಬಿ ಭರದೊಳಿದ್ದೆನು. ಗೌರವೇಂದ್ರನ ಕೊಂದೆ ನೀನೆಂದ ಮಾಧವ. ಕೃಷ್ಣ ಕರ್ಣ, ಬಲು ದೊಡ್ಡ ರಾಜಕಾರಣಿಯಾಗಿ ನೀನು ಮಾಡಿದಂತಹ ಯೋಚನೆ ಆ, ಸರಿಯಾದದ್ದೇ. ಹ್ಮ್, ಹೌದದು. ಹ್ಮ್, ಯುದ್ಧವೆಂಬುದು ನಡೆಯಬಾರದು. ಯುದ್ಧ ನಡೆಯಿತು ಅಂತಾದರೆ ಹ್ಮ್, ಅದೆಷ್ಟೋ ಮಂದಿ ಮಹಿಳೆಯರ, ಹ್ಮ್, ಹೆಂಗಳೆಯರ ಹ್ಮ್, ಹಣೆಯ ಕುಂಕುಮ ಅಳಿಸಿ ಹೋಗುತ್ತದೆ. ಹ್ಮ್, ಅದೆಷ್ಟೋ ಮಂದಿ ಮಕ್ಕಳಿಗೆ ಕುಳಿತುಕೊಳ್ಳುವುದಕ್ಕೆ ಅಪ್ಪನ ತೊಡೆ ಇಲ್ಲ ಅನ್ನುವ ಸ್ಥಿತಿ ಬರುತ್ತದೆ. ಕೆಲವು ಹೆಂಗಳೆಯರು ಹ್ಮ್, ಸತಿ ಸಹಗಮನವನ್ನೇ ಮಾಡಿದರು ಅಂತಾದರೆ ಆ, ಮಕ್ಕಳಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ ಅನ್ನುವ ಸ್ಥಿತಿ ಬರುತ್ತದೆ. ಆ, ನಾನು ಅನುಭವಿಸಿದ್ದೇ ಸಾಕು. ಹ್ಮ್, ಯುದ್ಧ ಬೇಡ. ಹ್ಮ್, ಯುದ್ಧವನ್ನು ತಪ್ಪಿಸುವುದಕ್ಕಾಗಿ ಈ ಕರ್ಣ ಸಿಂಹಾಸನವನ್ನು ಏರಬೇಕು. ಹ್ಮ್, ಯಾವ ಸಿಂಹಾಸನ? ಹಸ್ತಿನಾವತಿಯ ರತ್ನ ಸಿಂಹಾಸನ. ಹ್ಮ್, ಆದರೆ ಕೃಷ್ಣ ಹ್ಮ್, ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು? ಇಲ್ಲಿಯವರೆಗೂ ಸುಯೋಧನ ತನ್ನ ಜೊತೆಯಲ್ಲಿ ಕರ್ಣನನ್ನು ಇರಿಸಿಕೊಂಡದ್ದು ಹೌದು ಅಂತ ಆದರೆ ಹ್ಮ್, ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸುವುದಕ್ಕೆ ಪಾರ್ಥ ಏವ ಧನುರ್ಧರ, ಹ್ಮ್, ಅಂತಹ ಪಾರ್ಥನಿಗೆ ಸರಿ ಸಮಾನರಾಗಿ ಹೋರಾಡುವುದಕ್ಕೆ ತಮ್ಮೊಂದಿಗೆ ಯಾರಿದ್ದಾರೆ? ಆ, ಅರ್ಜುನನನ್ನು ಎದುರಿಸುವುದಕ್ಕೋ, ಅವನನ್ನು ಕೊಲ್ಲುವುದಕ್ಕೋ, ದಮನಿಸುವುದಕ್ಕೋ ಕೌರವೇಶ್ವರನಿಗೆ ನಾನು ಬೇಕು. ಹ್ಮ್, ಹಾಗಾಗಿ ಅವನಿಗಾಗಿ ಯುದ್ಧವೂ ಬೇಕು. ಹ್ಮ್, ಯುದ್ಧವನ್ನು ಬೇಡವೆನ್ನುವ ನಿನ್ನ ಈ ನಿರ್ಧಾರವನ್ನು, ನಿನ್ನ ಈ ಕಲ್ಪನೆಯನ್ನು ಗೌರವಿಸಿದರು ಕೃಷ್ಣ, ಆ, ಅದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕನ್ನುತ್ತೇನೆ, ನೀನೇ ಯೋಚನೆ ಮಾಡು. ಸಿಂಹಾಸನವನ್ನು ಶಾಶ್ವತವಾಗಿ ತನಗೆ ಗೆದ್ದು ಕೊಡುವುದಕ್ಕೆ ಹ್ಮ್, ಕೌರವೇಶ್ವರನಿಗೆ ಈ ಕರ್ಣ ಬೇಕು ವಿನಃ ಹ್ಮ್, ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕಲ್ಲ ಪ್ರಭು. ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಹ್ಮ್, ನನ್ನನ್ನು ಸಿಂಹಾಸನದಲ್ಲಿ ಕೊಳ್ಳಿರಿಸಿದರೆ ನೀನೇ ಅಂದ ಹಾಗೆ ಪಾಂಡವರು ಒಪ್ಪಿಯಾರು, ಹ್ಮ್, ಧರ್ಮರಾಯ ಒಪ್ಪಿಯಾನು. ಹ್ಮ್, ಜಗತ್ತನ್ನು ಧರ್ಮದ ಚಕ್ಷುವಿನಿಂದಲೇ ನೋಡುವವನು ಆತ. ಆ, ಒಂದು ವೇಳೆ ಅವನು ಒಪ್ಪಿದ ಅಂತಾದರೆ ಭೀಮಾರ್ಜುನರು, ನಕುಲ ಸಹದೇವರು ಎಲ್ಲರೂ ಒಪ್ಪಿಯಾರು. ಹ್ಮ್, ನೀನು ಸೂಚನೆ ಕೊಟ್ಟೆ ಅಂತಾದರೆ ಹ್ಮ್, ಪಾಂಚಾಲೆಯೂ ಒಪ್ಪಿಯಾಳು. ಆದರೆ ಕೃಷ್ಣ, ಹ್ಮ್, ಅವರ ಬದುಕಿನಲ್ಲೇ ಆದರೂ ನನ್ನ ಸ್ಥಾನ ಏನು? ಹ್ಮ್, ಅವರು 5 ಮಂದಿ, ಹ್ಮ್,
5 ಬೆರಳುಗಳಿದ್ದ ಹಾ. ನಾನೊಬ್ಬ ಹೋದರೆ ಹ್ಮ್. 6ನೇಯವನಾಗಿ ಬಿಡುತ್ತೇನೆ. ಹ್ಮ್. ಅದನ್ನು ಈ ಕಡೆಯಿಂದಲೂ ಓದಿಕೊಳ್ಳಬಹುದು ಮೊದಲನೆಯವನು. ಅಲ್ಲ ಕೃಷ್ಣ, ಹ್ಮ್. ಹಾಗಲ್ಲ. ಹ್ಮ್. ಹಾಗೆ ಓದುವುದಕ್ಕೂ ಇಲ್ಲ. ಯಾಕೆ? ಬೇಡ. ಈ ಸಿಂಹಾಸನವನ್ನು ನನಗೆ ನೀನು ಕೊಡುತ್ತೇನೆ ಅಂತ ಹೇಳಿ ಯುದ್ಧವನ್ನು ತಪ್ಪಿಸುವಂತಹ ನಿರ್ಧಾರವನ್ನು ಮಾಡಿ, ಕೃಷ್ಣ, ನಾಳೆಯ ದಿನ ಈ ಲೋಕ ನನ್ನ ಬಗ್ಗೆ ಏನು ಆಡೀತು ಗೊತ್ತು? ಸೂತ ಪುತ್ರನಂತೆ ನಟಿಸಿ ಬದುಕಿನುದ್ದಕ್ಕೂ ಕೌರವನೊಂದಿಗೆ ಉಳಿದಂತಹ ಕರ್ಣ ಕೊನೆಯ ಕ್ಷಣದಲ್ಲಿ ಸಿಂಹಾಸನಕ್ಕಾಗಿ ಪಕ್ಷಾಂತರ ಮಾಡಿದ. ಹಾಗಲ್ವೇ ಹೇಳುದು? ಅಧಿಕಾರದ ಆಸೆ ನನಗಿಲ್ಲ ಕೃಷ್ಣ. ಸಿಂಹಾಸನವನ್ನು ಏರುವಂತಹ ಯೋಗ್ಯತೆಯನ್ನು ಹುಟ್ಟಿನಿಂದ ಹೊಂದಿದ್ದು ಹೌದಾದರೂ ಬದುಕಿನ ಈ ಹಂತದವರೆಗೂ ಆ ಯೋಗ್ಯತೆಯೊಂದಿಗೆ ಬದುಕಿದವ ನಾನಲ್ಲ. ಹಾಗೊಂದು ವೇಳೆ ಕೃಷ್ಣ ಸಿಂಹಾಸನಕ್ಕೆ ನನ್ನನ್ನು ಏರಿಸಲೇಬೇಕೆಂಬ ಅಪೇಕ್ಷೆ ನಿನಗೆ ಉಂಟು ಅಂತಾದರೆ ಪ್ರಭು, ನಿನ್ನದಾದ ಜಗತ್ತೊಂದಿದೆ, ನಿನ್ನದಾದ ಲೋಕವೊಂದಿದೆ. ಅಲ್ಲಿ ಆ ಸಿಂಹಾಸನವನ್ನು ನನಗೆ ಕೊಡು, ನನಗನುಗ್ರಹಿಸು. ಆದರೆ ಈ ಲೌಕಿಕವಾದ ಈ ಸಿಂಹಾಸನವನ್ನೇರುವ ಬಯಕೆ ನನಗೆ ಯಾಕೆ ಗೊತ್ತು? ಪೊರೆದ ದಾತಾರಂಗೆ ಹಗೆಗಳ ಶಿರವ ತರಿಲಪಿಸುವೆ. ಇದು ನನ್ನ ನಿರ್ಧಾರ. ಮತ್ತೆ ಕೃಷ್ಣ, ಇನ್ನೊಂದು ಮಾತಿದೆ. ಸರಸಿ ಜಾಂಬಕ ನೀನು. ಸರಸಿ ಜಾಂಬಕ ಕೇಳು, ನಾಳಿನ ಧುರದೊಳೆನ್ನಯ ಶೌರ್ಯ ವೀಕ್ಷಿಸು. ಹರಣಗೊಳಿಸುವೆ ಮಾರಿಗೌತಣವಿತ್ತು ತೃಪ್ತಿಯಲಿ. ಸರಸಿ ಜಾಂಬಕ ಕೇಳು. ಎಲ್ಲರಿಗೂ ಬೇಕಾದಂಥದ್ದು, ಎಲ್ಲರೂ ಕಾಯುತ್ತಾ ಇರುವಂಥದ್ದು ಯುದ್ಧ. ಯುದ್ಧವೇ ನಿರ್ಧಾರವಾಗಿ ಹೋಗಬೇಕು. ಹೋರಾಟ ಬೇಕು. ಯಾಕೆ ಬೇಕು? ಶಾಂತಿಯ ಸ್ಥಾಪನೆಗಾಗಿ ಬೇಕು. ನೀನದನ್ನು ತಿಳಿಯದವನೇನೂ ಅಲ್ಲ. ದುರವೀಳ್ಯವನ್ನು ನೀನು ಸ್ವೀಕರಿಸಿದ್ದೆ ಹೌದು ಅಂತಾದರೆ ಎಲ್ಲ ಧೂರ್ತರ ಹನನವಾಗಬೇಕು, ಶಿಷ್ಟರ ರಕ್ಷಣೆಯಾಗಬೇಕು. ಆದರೆ ಕೃಷ್ಣ, ಒಂದು ಅವಕಾಶಕ್ಕಾಗಿ ನಾನು ಕಾಯ್ತಾ ಇರುವವನು. ನನ್ನದಾದಂತಹ ಯುದ್ಧದ ಶಕ್ತಿ ಸಾಮರ್ಥ್ಯಗಳೇನು? ಜಗತ್ತಿಗೆ ನಾನು ಅದನ್ನು ತೋರಿಸಬೇಕು. ನನ್ನ ಪರಾಕ್ರಮದ ಕಾರಣದಿಂದಲಾಗಿ ನಾನು ಸೂತ ಪುತ್ರನಲ್ಲ ಎನ್ನುವುದನ್ನು ಜಗತ್ತು ಒಪ್ಪಿಕೊಳ್ಳಬೇಕು. ಹಾಗೆ ಮಾಡುತ್ತೇನೆ, ಮಾರಿಗೌತಣವನ್ನು ನೀಯುತ್ತೇನೆ. ಆದರೆ ಕೃಷ್ಣ, ನೀನು ಬಯಸಿದ್ದು ಹೌದು ಅಂತಾದರೆ ನಿನ್ನವರಿದ್ದಾರಲ್ಲ, ನಿನ್ನವರು, ನನ್ನನ್ನು ಒಳಗೊಳ್ಳದ ಆ ಪಂಚ ಪಾಂಡವರು, ಕೃಷ್ಣ, ಅವರನ್ನು ನಾನೇನು ಮಾಡುವುದಕ್ಕಿಲ್ಲ. ಯಾಕಿಲ್ಲ? ಅರ್ಜುನನನ್ನು ನಾನು ಎದುರಿಸ್ತೇನೆ, ಅವನನ್ನು ಕೊಂದು ಕೊಡುತ್ತೇನೆ. ನಮ್ಮ ಅರಸನಿಗೆ ಭಾಷೆ ನಾನು ಕೊಟ್ಟದ್ದು ಹೌದಾದರೂ ಕೃಷ್ಣ, ಅವನನ್ನು ಕಾಯುವುದಕ್ಕೆ ನೀನೇ ಇದ್ದು, ನಿನ್ನೆದುರು ನಿಂತು ಕಾದಿ ಅವನನ್ನು ಮಡುಹುವುದಕ್ಕೆ ನಾನು ಯಾರು ಕೃಷ್ಣ? ನಾನು ಕರ್ಣ, ನಾನು ಸೂತ ಪುತ್ರ ಕರ್ಣ. ನಿನ್ನವರು 5 ಉಳಿಯಿದ್ದಾರೆ. ಯುದ್ಧ ನಡೀತದೆ, ನಡೆಯಲಿ. ಕೌರವೇಶ್ವರ ಏನು ಬಯಸಿದನೋ ಅದಾಗಲಿ. ಕೊನೆಗೆ ನೀನೇನು ಬಯಸಿದೆ ಅದು ಆಗಲಿ. ಆಗಲಿ ಕೃಷ್ಣ, ನಿನ್ನ ದಾರಿ ನಿನ್ನದು, ನನ್ನ ಬದುಕು ನನ್ನದು. ಅಷ್ಟೇ ಕೃಷ್ಣ. ಕರ್ಣ, ಎಲ್ಲರೂ ಕರ್ಣನ ನುಡಿಗೆ ಮೆಚ್ಚಿ ಮೆಚ್ಚಿದರೆ ಭಾವೆನು ತಲದುರಾರಿ ಬಲ 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 ತವ ದೃಢ ಮನವು ಹಿರಿದಾದುದೆಂದೆನು.
ಕರ್ಣ, ಕೆಲವೊಮ್ಮೆ ಹೀಗಾಗ್ತದೆ. ನೀನೇ ಆ ಮಾತನ್ನು ಹೇಳಿದೆ. ಲೋಕದಲ್ಲಿ ಪಕ್ಷಾಂತರಿಯಾಗಿ ಗುರುತಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಬಹುತೇಕ ಲೋಕದ ಮನೋಧರ್ಮವೇ ಹೀಗೆ. ಯಾರು ಗೆಲ್ಲುತ್ತಾರೋ, ಯಾರು ವಿಜಯಿಗಳಾಗುತ್ತಾರೋ ಅವರ ಕಡೆಯೇ ಅವರ ಮನಸ್ಸು. ನಮ್ಮ ಜನಸಾಮಾನ್ಯರ ಮಾತಿನಲ್ಲಿ ಒಂದು ಹೇಳಿಕೆ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯುವವರು ಅಂತ. ಗಾಳಿ ಬಂದ ಕಡೆ ಛತ್ರವನ್ನು ಹಿಡಿಯುವವರು ಅಂತಲೂ ಮಾತಿದೆ. ಯಾವ ಕಡೆ ಲಾಭ ಇದೆಯೋ ಆ ಕಡೆಯವರ ನೋಟ, ಆ ಕಡೆಯವರ ಊಟ. ಆದ್ದರಿಂದಲೇ ಅವರನ್ನು ಹೊಟ್ಟೆ ಪಕ್ಷದವರು ಅಂತ ಕರೀತಾರೆ. ಆದರೆ ಯಾವ ಗಾಳಿಗೂ ಕೂಡ ಬಗ್ಗದ, ಯಾವ ಕಡೆಗೂ ವಾಲದಂತಹ ಒಂದು ಜೀವ ಉಂಟು ಅಂತ ಹೇಳಿ ಆದ್ರೆ ಅದು ನೆಲದ ಮೇಲಿರುವ ಹುಲ್ಲಿನದ್ದು. ಹುಲ್ಲು ಯಾವ ಕಡೆಗೂ ಬಾಗುವುದಿಲ್ಲ, ಎಂತಹ ಬಿರುಗಾಳಿ ಬಂದರೂ ಬೀಳುವುದಿಲ್ಲ ದೊಡ್ಡ ಮರಗಳೇ. ಇದ್ರೆ ಎತ್ತರ ಇರಬೇಕು ಅಂತ ಹೇಳ್ತಾರೆ, ಆದ್ರೆ ಎತ್ತರ ಇದ್ರೆ ಆಗುವ ಅಪಾಯ ಏನು ಅಂತ ಹೇಳಿದ್ರೆ ದೊಡ್ಡ ಗಾಳಿ ಬಂದ್ರೆ ಬಿದ್ದು ಹೋಗ. ಯಾವ ಅಪಾಯವೂ ಆಗದಿರುವುದು ನೆಲಕಚ್ಚಿರುವಂತಹ ಹುಲ್ಲಿಗೆ. ಎಂತಹ ರಭಸವಾದ ಗಾಳಿಯೇ ಬರ್ಲಿ, ತೊರೆಯೇ ಬರ್ಲಿ, ಪ್ರವಾಹವೇ ಬರ್ಲಿ, ಭದ್ರವಾಗಿ ನಿಲ್ಲುವುದು ನೆಲದ ಮೇಲಿನ ಹುಲ್ಲು. ನಿನ್ನನ್ನು ನೋಡಿದಾಗ ನನಗೆ ಹುಲ್ಲಿನ ನೆನಪಾಯಿತು. ಸೂತಪುತ್ರ ಅಂತ ಭಾವಿಸಿದ್ರು ನಾನು ಕೆಳಗೆ ಇದ್ದೇನೆ, ನೆಲಮಟ್ಟದಲ್ಲೇ ಇದ್ದೇನೆ ಅಂತ ಭಾವಿಸಿದೆಯಲ್ಲ ನೀನು, ಅದು ಒಳ್ಳೆ. ನೆಲದಲ್ಲಿರುವುದೇ ಒಳ್ಳೆಯದು. ಬಿದ್ದರೆ ನೆಲದ ಮೇಲೆ ಮಾತ್ರ, ಅದರಿಂದ ಕೆಳಗೆ ಬೀಳ್ಲಿಕ್ಕಿಲ್ವಲ್ಲ. ಎತ್ತರದಲ್ಲಿದ್ರೆ ಬೀಳುತ್ತಾರೆ, ಕೆಳಗಿದ್ರೆ ಬೀಳ್ಲಿಕ್ಕಿಲ್ವಲ್ಲ. ಮೆಚ್ಚಿದ್ದೇನೆ, ಬಹಳ ಸಂತೋಷವಾಯಿತು. ಕೌರವನ ಕೊನೆಯ ಕಾಲದಲ್ಲಿ ಅವನ ಆಪ್ತ ಸಖನಾಗಿ, ಸ್ನೇಹಿತನಾಗಿ ಅವನ ಜೊತೆಗೆ ಇರುತ್ತೇನೆಯೇ ಹೊರತು ಗೆದ್ದವರ ಪಕ್ಷವಾಗಬಹುದಾದ ಪಾಂಡವರನ್ನು ಸೇರುವುದಿಲ್ಲ. ಇಂತಹ ಮನಸ್ಸು ಎಷ್ಟು ಮಂದಿಗೆ ಇರುತ್ತದೆ ಲೋಕದಲ್ಲಿ. ಎಲ್ಲರೂ ಕೂಡ ಎಲ್ಲಿ ಲಾಭವಾಗ್ತದೋ ಅಲ್ಲಿಗೆ ಹೋಗುವವರು. ನದಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅಂತ ಕೇಳುವುದುಂಟು. ಬಹುತೇಕರಿಗೆ ಇದೇ ಆಗುವುದು. ನದಿ ದಾಟಿಸುವುದಕ್ಕಷ್ಟೇ ಅಂಬಿಗ ಬೇಕಾದದ್ದು, ಆಮೇಲೆ ಅವನ ನೆನಪಿಲ್ಲ. ಅಟ್ಟವನ್ನು ಏರುವುದಕ್ಕಷ್ಟೇ ಏಣಿ ಬೇಕಾದದ್ದು, ಏರಿದ ಮೇಲೆ ಏಣಿ ಬೇಡ. ನಾಳೆ ಇಳಿಯುವುದಕ್ಕೆ ಏನು ಅಂತ ಯೋಚನೆ ಬಂದಾಗ ಮಾತ್ರ ಒದ್ದ ಏಣಿಯನ್ನು ನೆನಪಾಗುವುದು. ಅಂತಹವರ ಪಕ್ಷವನ್ನು ನೀನು ಸೇರ್ಲಿಲ್ಲ, ಹಾಗಿರುವುದಕ್ಕೆ ಮನಸ್ಸು ಮಾಡಲಿಲ್ಲ. ಇದು ನಿನ್ನ ನಿಜವಾದ ಮನಸ್ಸು, ಪ್ರಾಮಾಣಿಕವಾದ ಮನಸ್ಸು. ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು. ಆದ್ದರಿಂದ ನೀನೇನು ನಿರ್ಧಾರ ಮಾಡಿದ್ದೆಯೋ ಇದರ ಮೇಲೆ ಏನನ್ನು ಆಡುವುದಕ್ಕೆ ನನಗೆ ಮನಸ್ಸಿಲ್ಲ, ನಾನು ಏನನ್ನೂ ಆಡುವುದಿಲ್ಲ. ಇದೇ ಸಂತೋಷ ಹೊಂದಿದ ಮನಸ್ಸನ್ನು ಇಟ್ಟುಕೊಂಡು ನನ್ನ ಪಯಣ ಮತ್ತೆ ಉಪಪ್ಲಾವ್ಯದ ಕಡೆಗೆ. ನಿನಗೆ ಒಳ್ಳೆಯದಾಗ್ಲಿ, ನೀನು ಏನು ಭಾವಿಸಿದ್ದೀಯೋ, ಏನು ನಿರೀಕ್ಷಿಸಿದ್ದೀಯೋ ಅದು ನಿನಗೆ ಲಭಿಸಲಿ. ಇದು ನನ್ನ ಮನಸ್ಸಿನ ಹಾರೈಕೆ. ಹೋಗಿ ಬಾ ಕರ್ಣ, ಹೋಗಿ ಬಾ. ರವಿಯ ಸೂರ್ಯೋಪಾಸನೆಯ ಭಕ್ತಿಯಲಿ ಪೂರೈಸಲು ನಿರೀಕ್ಷೆಯಲಿ ಬರುವ ಮಾತೆಯನು ಕಂಡೆರಗಿದ ಸಮಯದಿ ರವಿಜ ಪರಮ ಪವಿತ್ರವಾದಂತಹ ಈ ಗಂಗಾ ನದಿಯಲ್ಲಿ ಶುಚಿರ್ಭೂತನಾಗಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವುದಕ್ಕಾಗಿ ನಿಂತಿದ್ದೇನೆ. ನಾನು ಇಲ್ಲಿಯವರೆಗೂ ನಂಬಿದ ದೇವನು ಅವನೊಬ್ಬನೇ. ಮತ್ತೆ ಈ ಕರ್ಣನ ಪಾಲಿಗೆ ದೇವರು ಯಾರು? ಹುಟ್ಟಿಸಿದ ತಾಯಿ ದೇವರಾಗಲಿಲ್ಲ. ತಂದೆ ಯಾರು ಎನ್ನುವುದು ಇಲ್ಲಿಯವರೆಗೂ ಗೊತ್ತಿರಲಿಲ್ಲ. ಮತ್ತೆ ಶಿವನಾದರೂ ನಮ್ಮನ್ನೆಲ್ಲ ದಮನಿಸುವುದಕ್ಕೆ ಬೇಕಾದಂತಹ ಅಸ್ತ್ರಗಳನ್ನೆಲ್ಲ ಪಾಂಡವರಿಗೆ ತಾನೇ ಅನುಗ್ರಹಿಸಿರುವುದು. ಶ್ರೀಮನ್ನಾರಾಯಣ ಪಾಂಡವರ ಜೊತೆಯಲ್ಲೇ ಇರುವಂತ. ಹಾಗಿದ್ದ ಮೇಲೆ ದೇವರು ಯಾರು ನನಗೆ?
ಜಗತ್ತಿಗೆ ಚಕ್ಷು. ಯಾರು ಹೊರತಾಗಿ ಈ ಭೂಮಿಯ ಮೇಲೆ ಬದುಕೆನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲವೋ ಆ ಸೂರ್ಯ ಭಗವಾನ್, ಸೂರ್ಯ ನಾರಾಯಣ ಅರ್ಘ್ಯವನ್ನು ಹಿಡಿದು ನಿಂತದ್ದು ಹೌದು. ಸೂರ್ಯನ ಆ ಎಳೆಯ ರಶ್ಮಿಯಲ್ಲಿ ನನಗೇನೋ ಸೂಚನೆಯಲ್ಲವೇ. ತಿರುಗಿ ನೋಡು, ತಿರುಗಿ ನೋಡು, ತಿರುಗಿ ನೋಡು. ನೋಡಿದರೆ ಯಾರದು? ಅಮ್ಮ, ಅಮ್ಮ. ಕಂದ ಅಮ್ಮ. ಕಂದ, ಹೀಗೆ ಕರೆಯುವುದಕ್ಕೆ ಬಹಳ ಸಂತೋಷವಾಗುತ್ತದೆ. ಯಾವ ಸತ್ಯವು ಸ್ಫುಟಗೊಳ್ಳಬಾರದು ಎಂದು ನಾನು ಇಷ್ಟು ವರ್ಷ ಅದನ್ನು ಬಚ್ಚಿಟ್ಟುಕೊಂಡು ಬಂದೆನೋ ಅದು ಇಂದು ನಿಮಗೆ ಗೊತ್ತಾಗಿದೆ. ಏನು ಅಂತ ಹೇಳಲಿ, ಎಂತಹ ಈ ನೋವನ್ನು ನಿನ್ನಲ್ಲಿ ಹೇಗೆ ಹೇಳಬೇಕು? ಸತ್ಯವನ್ನು ಹೇಳಬೇಕು ಎಂದು ಭಾವಿಸಿ ಬಂದೆ. ನಿನಗೆ ಈಗಾಗಲೇ ಅದು ಗೊತ್ತಾಗಿ ಹೋಗಿದೆ. ಈಗ ಏನು ಹೇಳಲಿ? ಈ ನಖದೃಷ್ಟ ತಾಯಿಯ ಬಾಧೆ ಏನು ಅಂತ ಹೇಳಿ. ಅಮ್ಮ, ಭಾಗ್ಯಹೀನಳು ನೀನ.
ಯಾರನ್ನು ಕಾಣಬೇಕು ಅಂತ ನಾನು ಸದಾ ಕಾಲವೂ ಹಂಬಲಿಸಿದೆನೋ ಆ ನನ್ನ ತಾಯಿ ದೇವರು ನನ್ನೆದುರು ನಿಂತಿದ್ದೀಯಮ್ಮ. ಆದರೆ ಅಳುತ್ತಾ ಇದ್ದಿ ತಾಯಿ. ಪಾಂಡು ಮಹಾರಾಜನ ಒತ್ತಿನಲ್ಲಿ ಕುಳಿತು ಅಭಿಷೇಚನಗೊಂಡಂತಹ ನಿನ್ನ ತಲೆಯ ಕೂದಲಿನಿಂದ ಬಿದ್ದಂತಹ ಒಂದು ಹನಿ ನೀರಾದರೂ ಸೋಂಕಿದರೆ ಅವರ ಬದುಕು ಪಾವನವಾಯಿತು ಅಂತ ಗ್ರಹಿಸುವವರಂತೆ ಎಲ್ಲರೂ ಹಸ್ತಿನಾವತಿಯಲ್ಲಿ. ಅಂತಹ ನೀನು ನನ್ನೆದುರು ಬರುವಾಗ ತಾಯಿ ಕಣ್ಣೀರು ತುಂಬಿಕೊಂಡಿದ್ದೆ. ಹೆತ್ತಮ್ಮನ ಕಣ್ಣೀರನ್ನು ನೋಡುವಂತಹ ಶಕ್ತಿ ಯಾವ ಮಕ್ಕಳಿಗೂ ಇರುವುದಿಲ್ಲ, ಇರಬಾರದು. ಆದರೆ ಭಾಗ್ಯವಿಹೀನೆ ಅಂತ ನೀನು ನಿನ್ನನ್ನು ಕರೆದುಕೊಳ್ಳುತ್ತಾ ಇದ್ದಿ. ನೀನಲ್ಲ ತಾಯಿ ಭಾಗ್ಯವಿಹೀನಳು, ಭಾಗ್ಯಹೀನ ನಾನು. ಅಮ್ಮ, ಕೇಳಿದ್ದೇನೆ ನಾನು, ಎಳೆಯ ಹೆಣ್ಣು ಮಕ್ಕಳಿಗೆ ಆದರೂ ಪುಟ್ಟದಾದಂತಹ ಒಂದು ಆಟಿಕೆಯನ್ನೇ ತಂದುಕೊಟ್ಟರು, ಮಗುವಿನದ್ದಾದಂತಹ ಗೊಂಬೆಯೊಂದನ್ನು ತಂದುಕೊಟ್ಟರು, ಅದು ನನ್ನ ಮಗು ಅಂತ ಪರೀತಾಳಂತೆ. ಅದಕ್ಕೆ ಸ್ನಾನ ಮಾಡಿಸುವುದೋ, ಅಲಂಕರಿಸುವುದೋ, ಮುದ್ದಿಡುವುದೋ, ಮುದ್ದಾಡುವುದೋ ಎಲ್ಲವನ್ನೂ ಆ ಮಗು ಮಾಡುತ್ತದಂತೆ. ಅಮ್ಮ, ಜೀವಂತ ಮಗು ನಾನು ನಿನ್ನ ಮಡಿಲಲ್ಲಿದ್ದೆ ಅಲ್ವಮ್ಮ. ಆ ಗೊಂಬೆಗೆ ಇರುವಂತಹ ಯೋಗವು ನನಗಿಲ್ಲದೆ ಹೋಯಿತಲ್ಲ. ನನ್ನದೆಂಥ ಪುತ್ರತ್ವ ತಾಯಿ. ನನ್ನನ್ನು ಹೆತ್ತಂತಹ ತಾಯಿಯಲ್ಲಿ ಮಾತೃತ್ವವೆನ್ನುವುದು ಜಿನುಗಿಸಲಾಗದೆ ಹೋದದ್ದು ನನ್ನ ಬದುಕಿನ ಸೋಲು ತಾಯಿ, ಅದು ನಿನ್ನದಲ್ಲ. ಆದರೆ ಅಮ್ಮ, ಪೆಟ್ಟಿಗೆಯಲ್ಲಿಟ್ಟು ತೇಲ ಬಿಟ್ಟೆಯಂತೆ ನಿನ್ನನ್ನು ಪ್ರಶ್ನಿಸುವವರು ಯಾರಮ್ಮ? ಹಸ್ತಿನಾವತಿಯಲ್ಲಿ ಅಂತಹ ಘಟನೆ ಅದೇನು ಮೊದಲಲ್ಲ. ಯಾಕಲ್ಲ? ಪರಮ ಪುಣ್ಯಾತ್ಮಳಾದಂತಹ ತಾಯಿ ಗಂಗಾ ಭವಾನಿ ತನಗೆ ಹುಟ್ಟಿದಂತಹ ಮೊದಲ 7 ಮಕ್ಕಳನ್ನೇ ಆದರೂ ಗಂಗಾ ನದಿಯಲ್ಲಿ ತೇಲ ಬಿಟ್ಟಳಂತೆ. ಹೇಳುವುದನ್ನು ಕೇಳಿದ್ದೇನೆ, ಅವರಿಗದು ಶಾಪ ವಿಮೋಚನೆ ಅಂತ. ಹಾಗಿರುವಾಗ ನೀನು ಏನನ್ನು ಅರಿಯದ ಬಾಲೆಯೊಬ್ಬಳು ಮಗನನ್ನು ಗಂಗೆಯಲ್ಲೇ ತೇಲ ಬಿಟ್ಟೆ ಅಂತಾದರೆ ಪ್ರಶ್ನಿಸುವುದು ಯಾರಮ್ಮ? ಅಥವಾ ಪ್ರಶ್ನಿಸಬೇಕಾದಂತಹ ತಪ್ಪು ಅದಲ್ಲ. ಆದರೆ ಅಮ್ಮ, ನೀನು ಹಂಬಲಿಸಿದ ಹಾಗೆ ಗಂಗೆ ನನ್ನನ್ನು ಮುಳುಗಿಸದೆ ತೇಲಿತ ಕರೆದುಕೊಂಡು ಹೋದ ಕಾರಣ ರಾಧೆಯ ನೆನೆಸಿಕೊಂಡೆ ಅಮ್ಮ. ಆದರೆ ನಿನ್ನಂತಹ ತಾಯಿಗೆ ಮಗನಾಗಿ ಕ್ಷತ್ರಿಯಾಣಿಯ ವೀರ ಪುತ್ರನೇ ಹೌದಾದರೂ ಅಮ್ಮ, ಜಗತ್ತಿನ ದೃಷ್ಟಿಯಲ್ಲಿ ಸೂತಪುತ್ರ ಇವ ಸೂತಪುತ್ರನೆಂಬ ಸದಾ ಅವಮಾನದಿಂದ ಬದುಕುವಂತಹ ಸ್ಥಿತಿ ನನ್ನದಾಯಿತಲ್ಲ ತಾಯಿ. ಯಾಕೆ ಹೀಗೆ ಮಾಡಿದೆ ಅಂತ ನಿನ್ನನ್ನು ಕೇಳುವುದಕ್ಕಿಲ್ಲ ಅಮ್ಮ ನಾನು. ಆದರೆ ಈ ಹೊತ್ತು ಸೂರ್ಯನಿಗೆ ಮುಖ ಮಾಡಿ ನಾನು ನಿಂತಿದ್ದೆ. ಸೂರ್ಯ ರಶ್ಮಿ ನನ್ನನ್ನು ಸೋಕಿ ನಿನ್ನ ಮೈಯನ್ನು ಸೋಕಿತೋ ಅಥವಾ ನನ್ನ ನೆರಳು ನಿನ್ನ ಮೇಲೆ ಬಿದ್ದರೂ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು ತಾಯಿ. ಹತ್ತಿರ ಬರಲಾರೆ. ಹತ್ತಿರ ಬರುವಷ್ಟು ಎಳೆಯ ವಯಸ್ಸಿನ ಮಗ ನಾನಲ್ಲ. ತಾಯಿಯ ಮುಂದೆ ಮಗನಿಗೆಂದು ವಯಸ್ಸಾಗುವುದಕ್ಕೂ ಇಲ್ಲ. ಆದರೂ ಅಮ್ಮ, ಆ ಯೋಗ್ಯತೆ ನನಗೆ ಬರಲಾರೆ ಅಮ್ಮ. ನಿನ್ನ ಹತ್ತಿರಕ್ಕೆ ನಾನು ಬರಲಾರೆ. ಆಗದುರುವುದೆಂದು ಬೆದರಿಯೇ ಸಾಕದಾದೆನೋ.
ಕೈಗಳಿಗೆ ಒಂದು ಮಗು, ಆ ಮಗುವನ್ನು ಹೇಗೆ ಲಾಲಿಸುವುದು ಪಾಲಿಸುವುದು ಎಂದು ತಿಳಿಯದ ವಯಸ್ಸು ನನ್ನದು. ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಎಂದು ಯೋಚಿಸುತ್ತಾ ಕುಳಿತವಳು. ಆಗ ನನ್ನಲ್ಲಿ ಉಂಟಾದದ್ದು ಭಯ. ಲೋಕ ಏನು ಹೇಳುತ್ತದೆ, ಅಂತಹ ವಯಸ್ಸಿನಲ್ಲಿ ಮಗುವನ್ನು ಹೇಗೆ ಸಾಕುವುದು, ಹೇಗೆ ನೋಡಿಕೊಳ್ಳುವುದು, ಏನು ಉಣಿಸುವುದು, ಹೇಗೆ ಪಾಠ ಹೇಳುವುದು ಏನು ತಿಳಿಯದ ವಯಸ್ಸು ನನ್ನದು. ಆಗ ನಾನು ಯೋಚಿಸಿದ್ದು ಒಂದೇ, ಆ ಮಗು ಸುರಕ್ಷಿತವಾಗಿರಬೇಕು, ಮುಂದೆ ಎಲ್ಲಾದರೂ ಬೆಳೆಯಬೇಕು. ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ನಿನ್ನನ್ನು ಆ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟವಳು ನಾನು. ಲೋಕಕ್ಕೆ ಹೆದರಿ ಆಗ ನಿನ್ನನ್ನು ಕೈ ಬಿಟ್ಟೆ. ಆದರೆ ಈಗ ಆ ಲೋಕ ಏನೇ ಹೇಳಿದರು ಉತ್ತರ ಕೊಡುವ ಶಕ್ತಿ, ಉತ್ತರಿಸಲು ನನ್ನಲ್ಲಿ ಉತ್ತರಗಳಿವೆ ಕಂದ. ಹಾಗಾಗಿ ಈ ತಾಯಿಯನ್ನು ನೀನು ಕ್ಷಮಿಸಬೇಕು ಕಂದ. ಅಮ್ಮ, ಕಾಡಬಾರದಮ್ಮ ಹೀಗೆ. ಕಾಡಲಾಗದು ತಾಯೇ, ಕಾಡಲಾಗದು. ಕಾಡಲಾಗದು ಎನ್ನುಳಿ ನುಡಿಯಾಡಲಾಗದು. ತಾಯೇ ಖಾತಿಯನ್ನು ಮಾಡಲಾಗದು. ತಿಳು ನೀ ನಡೆದಂದುದೇ ನೆನರು. ಆಯಿತು, ನನ್ನನ್ನು ಪೊರೆಯುವುದಕ್ಕಾಗಿ ನೀನು ಗಂಗಾ ನದಿಯಲ್ಲಿ ತೇಲ ಬಿಟ್ಟ. ಗಂಗಾ ನದಿಯು ನನ್ನನ್ನು ಮುಳುಗಿಸದೆ ಇದ್ದುದರಿಂದ ಇವತ್ತು ನೀನು ಅಥವಾ ನಿನ್ನ ದರ್ಶನದ ಭಾಗ್ಯವನ್ನು ನನಗೆ ಈ ಹೊತ್ತು ಕರುಣಿಸಿದ್ದಿ. ಅಮ್ಮ, ನನ್ನ ಬದುಕಿಗಿಷ್ಟು ಸಾಕು ತಾಯಿ, ಸಾಕು. ಈ ವೇಳೆಯಲ್ಲಾದರೂ ಮಗನೇ ಅಂತ ಕರೆದಿಯಲ್ಲಮ್ಮ, ಬಾಯಿ ತುಂಬ ಕಂದ ಅಂತ ಕರೆದೆಯಲ್ಲಮ್ಮ. ನಾನು ಮತ್ತೆ ಮಗುವಾಗಿ ನಿನ್ನ ಮಡಿಲಲ್ಲಿ ಮಲಗಿ ಆಡಿದಷ್ಟೇ ಸಂಭ್ರಮವಾಯಿತಮ್ಮ. ಸಾಕು, ಕ್ಷಮಿಸಬೇಕು ಅಂತ ಮಾತ್ರ ಕೇಳಬೇಡ. ಆ ಎತ್ತರದಲ್ಲಿ ನಾನು ಇಲ್ಲ ಅಮ್ಮ. ಎತ್ತರದಲ್ಲಿ ಸದಾ ಇರಬೇಕಾದವಳು ನೀನು ತಾಯಿ. ಕಾಡಲಾಗದು, ಕೋಪವ ಮಾಡಲಾಗದು. ನೀನು ಯಾಕೆ ಬಂದೆ ಅಂತ ಕೇಳುವುದಲ್ಲ. ಆದರೂ ಇಲ್ಲಿಯವರೆಗೆ ನನ್ನನ್ನು ಹುಡುಕಿ ಬಂದೆ ಅಂತಾದರೆ ಅಮ್ಮ, ಏನಪ್ಪಣೆ, ನನ್ನಿಂದ ಏನು ಆಗಬೇಕು ಅಷ್ಟನ್ನು ನೀನು ಆಡಿದೆ ಅಂತಾದರೆ ಹೇಳಮ್ಮ, ಅಪ್ಪಣೆಯಾಗಲಿ ಕಂದ. ನೋಡಿದಳು ಬಾಲಕನ ಗುಣಗಳ, ನೋಡಿದಳು ಬಾಲಕನ ಗುಣಗಳ, ಬಾಡಿದಳು ಹೃದಯಾಗ್ನಿ ತಾಪದಿ, ಬೇಡಿದಳು ತೊಟ್ಟಂಬ ತೊಡದಿರು. ಏನು ಬೇಡಿದಳು ತೊಟ್ಟಂಬ ತೊಡದಿರು, ಧುರದಿ ಮಗುಳೆಂದು. ಮೂಡಿದಳು ಬಾಲಕನ ಗುಣಗಳ, ಬಾಡಿದಳು ಬೇಡಿದಳು ಕಂದ. ಅಮ್ಮ, ಮಗನನ್ನು ನೋಡಿದಾಗ ಮೈ ಯಾವ ತಾಯಿಗೆ ರೋಮಾಂಚನಗೊಳ್ಳುತ್ತದೋ ಅವೆಲ್ಲವೂ ನನ್ನ ಹೃದಯದಲ್ಲಿ ಇಂದು ಹರಿಯುತ್ತಾ ಇದೆ. ಆದರೆ ಅವೆಲ್ಲವನ್ನು ಇಂದು ನಾನು ತಡೆಗಟ್ಟಿ ಇಲ್ಲಿ ನಿಂತಿದ್ದೇನೆ ಕಂದ.
ಅಂದು ನಿನ್ನನ್ನು ಕಳೆದುಕೊಂಡು ಪುತ್ರ ಶೋಕವನ್ನು ಅನುಭವಿಸಿದ್ದೇನೆ. ಈಗ ನೀನು ಸಿಕ್ಕಿದ್ದೀಯ. ಆದರೆ ನನ್ನ 5 ಮಕ್ಕಳು ಈಗ ಯುದ್ಧವೇ ಏರ್ಪಟ್ಟಿದೆ. ನನ್ನ 5 ಮಕ್ಕಳನ್ನು ಕಳೆದುಕೊಂಡರೆ ಮತ್ತೆ ಆ ಪುತ್ರ ಶೋಕವು ನನ್ನಲ್ಲಿ ಉಂಟಾಗುತ್ತದೆ ಕಂದ. ಹಾಗಾಗಿ ಮತ್ತೆ ಆ ಶೋಕವನ್ನು ನಿನ್ನ ತಾಯಿಗೆ ಕೊಡದಿರು. ಮತ್ತೆ ಇಡೀ ಲೋಕವೇ ಹೇಳುತ್ತದಂತೆ ಕರ್ಣನನ್ನು ಏನಾದರೂ ಕೇಳಿದರೆ ಅವನು ಆಗುವುದಿಲ್ಲ ಎಂದು ಹೇಳಲಾರ. ಹಾಗಾಗಿ ನಾನು ನಿನಗೆ ಇಲ್ಲಿಯವರೆಗೂ ಏನೂ ನೀಡಿಲ್ಲ. ನೀನು ನನಗೆ ಒಂದನ್ನು ಕೊಡುತ್ತೀಯಾ ಕಂದ? ಏನಮ್ಮ ಅದು? ತೊಟ್ಟ ಅಂಬನ್ನು ಮರಳಿ ತೊಡದಿರು ಕಂದ. ಏನು ತಾಯೇ? ಹೂಡಿದ ಬಾಣವನ್ನು ಮತ್ತೆ ಹೂಡದಿರು ಅಮ್ಮ. ಕಂದ, ಅಮ್ಮ, ನನ್ನನ್ನು ಯಾವ ಎತ್ತರಕ್ಕೆ ನೀನು ಏರಿಸಿದೆ ತಾಯಿ. ಇಲ್ಲಿಯವರೆಗೆ ತೊಟ್ಟಂತಹ ಒಂದು ಬಾಣ ಮರಳಿ ಬರುವುದಿದೆ ಅಂತಾದರೆ ಅದು ಪ್ರಭು ಶ್ರೀರಾಮಚಂದ್ರನಿಗೆ ಮಾತ್ರ, ಅವನ ಕೈಯಲ್ಲಿದ್ದಂತಹ ಜೀವಂತ ಶರಗಳಿಗೆ ಮಾತ್ರ. ಸಾಮಾನ್ಯನಮ್ಮ ನಾನು. ತೊಟ್ಟ ಬಾಣವನ್ನು ಮರಳಿ ತೊಡದಿರು. ಆಯ್ತು ಆಯ್ತಮ್ಮ, ನೀನು ಕೇಳಿದಾಗ ಅದನ್ನಿಲ್ಲ ಅಂತ ಆಡುವುದಕ್ಕಿಲ್ಲ. ಆದ್ರೆ ತಾಯಿಯೇ ಕಂದ, ನಿನ್ನ ಲೆಕ್ಕದಲ್ಲಿ ಮಾತ್ರ 5 ಮಕ್ಕಳಲ್ವಮ್ಮ. ಈ ಕರ್ಣ ಎಂದಿಗೂ 6ನೆಯವನೇ ಆದೆ ಅಮ್ಮ. ಆಯಿತು, ಕುಂತಿ ದೇವಿಗೆ 5 ಮಕ್ಕಳು, ಪಾಂಡವರ 5. ಆಯಿತು, ನಿನ್ನ 5 ಮಂದಿ ಮಕ್ಕಳನ್ನು ಉಳಿಸಿಕೊಡುತ್ತೇನೆ ಅಮ್ಮ. ಆ ಧರ್ಮರಾಯನನ್ನಾಗಲಿ, ಭೀಮನನ್ನಾಗಲಿ, ನಕುಲ ಸಹದೇವರನ್ನಾಗಲಿ ರಣಾಂಗಣದಲ್ಲಿ ನಾನು ಎದುರಿಸುವುದಕ್ಕಿಲ್ಲ. ಆದರೆ ನನ್ನ ಭಾಷೆ ಇರುವುದು ಅಮ್ಮ. ನನ್ನನ್ನು ಸಾಕಿ ಸಲಹಿದಂತಹ ದುರ್ಯೋಧನನಿಗೆ ಬೇಕಾಗಿ ಒಂದು ವೇಳೆ ಅರ್ಜುನನನ್ನು ನಾನು ಎದುರಿಸುವ ಸಂದರ್ಭ ಬಂದೀತು ಅಂತಾದರೆ ಹಿಮ್ಮೆಟ್ಟುವುದಕ್ಕಿಲ್ಲ ಅಮ್ಮ. ನಿನಗೆ ಬೇಕಾದ 5 ಮಕ್ಕಳನ್ನು, ಒಂದು ವೇಳೆ ಅರ್ಜುನನೇ ನನ್ನನ್ನು ಕೊಂದ ಅಂತಾದರೆ ನಿನ್ನ 5 ಮಕ್ಕಳು ನಿನಗೆ ಉಳಿತಾರೆ. ಹಾಗಲ್ಲ, ಒಂದು ವೇಳೆ ಅರ್ಜುನನನ್ನು ನಾನು ಕೊಂದೆ ಅಂತಾದರೆ ಅಮ್ಮ, ಅರ್ಜುನನ ಸ್ಥಾನಕ್ಕೆ ಮಗನಾಗಿ ನಾನು ಬರ್ತೇನೆ. ನನ್ನಮ್ಮನಾದ ಕುಂತಿ ದೇವಿಗೆ 5 ಮಕ್ಕಳು. ಹಾಗೆ ಉಳಿಯಲಿ, ಹಾಗೆ ಉಳಿಯಲಿ ತಾಯಿ, ನಿನ್ನ ಅನುಗ್ರಹ. ಆದೀತ ಬಂದಂತಹ ತಾಯಿ ಈ ವಯಸ್ಸಲ್ಲಿ ಮಗನನ್ನು ನೋಡುವುದಕ್ಕೆ ಬಂದೆ. ನಾನೇ ನಿನ್ನನ್ನು ನೋಡುವುದಕ್ಕೆ ಬಂದು ಆಶೀರ್ವಾದವನ್ನು ಪಡೆಯುವಂತಹ ಸ್ಥಿತಿಯೋ ಯೋಗವೋ ನನ್ನದಲ್ಲದೆ ಹೋದರೂ ಬಂದು ಹಾರೈಸಿದ್ದಿ ತಾಯಿ. ಈ ಜನ್ಮಕ್ಕಿಷ್ಟು ಸಾಕು, ಸಾಕಮ್ಮ, ಸಾಕು. ಮುಂದೆಲ್ಲವೂ ಕೃಷ್ಣನ ಇಂಗಿತ ಹೇಗಿದೆಯೋ ಹಾಗಾಗಲಿ, ಹಾಗಾಗಲಿ. ಮಂಗಲ ಜಯ ಜಯ ಶಾಂಭವಿಗೆ
ಕಮಲಕ್ಕೆ ಆರತಿ ಎತ್ತಿದೆ